ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಗಣಿ ಕೃಷ್ಣಮೂರ್ತಿ ವಿಜಯಭವ ಯೂಟ್ಯೂಬ್ ಚಾನೆಲ್ ಇಂದ ಹಿಂದಿನ ವಿಡಿಯೋದಲ್ಲಿ ಮುಂಗಡ ಪತ್ರದ ಬಗ್ಗೆ ಡಿಸ್ಕಸ್ ಮಾಡ್ತಾ ಬರ್ತೀನಿ. ಅಂದ್ರೆ 2026-27ನೇ ಮುಂಗಡ ಪತ್ರ ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಮಹತ್ವದಾಗಿರುತ್ತೆ. ಆ ಹಿನ್ನೆಲೆಯಲ್ಲಿ 2026-27ನೇ ಸಾಲಿನ ಕೇಂದ್ರ ಮತ್ತು ರಾಜ್ಯ ಮುಂಗಡ ಪತ್ರಗಳ ಬಗ್ಗೆ ನಾವು ನೋಡ್ಬೇಕು. ಆದ್ರೆ ಈ ಕೇಂದ್ರ ಮತ್ತು ರಾಜ್ಯಗಳ ಪ್ರಸ್ತುತ ಮುಂಗಡ ಪತ್ರಗಳನ್ನ ನೋಡೋದಕ್ಕಿಂತ ಮುಂಚೆ ಈ ಮುಂಗಡ ಪತ್ರ ಹಿನ್ನೆಲೆ ಏನು, ಅದು ಹೇಗ್ ಬಂತು, ಆ ಪ್ರೋಸೆಸ್ ಹೇಗಿದೆ, ಅದರ ವಿಶೇಷತೆಗಳೇನು ಅನ್ನೋದನ್ನ ನಮ್ಗೆ ಅರ್ಥ ಆಯ್ತು ಅಂದ್ರೆ ಈ ಪ್ರಸ್ತುತ ವರ್ಷದ 2026-27ನೇ ಸಾಲಿನ ಕೇಂದ್ರ ಮತ್ತು ರಾಜ್ಯದ ಮುಂಗಡ ಪತ್ರಗಳು ನಮ್ಗೆ ಸುಲಭವಾಗಿ ಅರ್ಥ ಆಗ್ತವೆ. ಆ ಹಿನ್ನೆಲೆಯಲ್ಲಿ ಈ ಒಂದು ವಿಡಿಯೋದಲ್ಲಿ ಈ ಮುಂಗಡ ಪತ್ರದ ಹಿನ್ನೆಲೆ ಏನು, ಯಾವ ರೀತಿ ಬಂತು, ಅದರ ಪ್ರೋಸೆಸ್ ಹೇಗೆ, ಅದರ ವಿಶೇಷತೆಗಳೇನು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋ ಪ್ರಯತ್ನವನ್ನ ಮಾಡ್ತೀನಿ. ನೀವ್ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಿಮ್ಗಾಗಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತ್ಯುತ್ತಮ ಗುಣಮಟ್ಟದ ವಿಡಿಯೋಗಳನ್ನ ಈ ಒಂದು ಚಾನೆಲ್ ಇಂದ ನಾವು ಕೊಡೋ ಪ್ರಯತ್ನವನ್ನ ಮಾಡ್ತೀವಿ. ಹಾಗಾದ್ರೆ ನೋಡೋಣ ಬನ್ನಿ, ಬಜೆಟ್ ಅಂದ್ರೆ ಏನು, ಆ ಬಜೆಟ್ ಅನ್ನುವಂತ ಪದ ಹೇಗೆ ಬಂತು, ಅದರ ಅರ್ಥ ಏನು ಅಂತ ನಾವು ನೋಡೋದಾದ್ರೆ ಈ ಬಜೆಟ್ ಅನ್ನುವಂತಹ ಪದ ಮೂಲತಃ ಫ್ರೆಂಚ್ ಭಾಷೆಯ ಬುಗಟೆ ಅನ್ನುವಂತಹ ಪದದಿಂದ ಬಂದಿದೆ. ಅರೆ ಬಜೆಟ್ ಅನ್ನುವಂತ ಇಂಗ್ಲಿಷ್ ವರ್ಡ್ ಇದೆಯಲ್ಲ, ಈ ಬಜೆಟ್ ಅನ್ನುವಂತ ವರ್ಡ್, ದಿಸ್ ವರ್ಡ್ ವಾಸ್ ಡಿರೈವ್ಡ್ ಫ್ರಮ್ ಬುಗಟೆ. ಅಂದ್ರೆ ಈ ಪದ ಬುಗಟೆ ಇಂದ ಬಂದ. ಈ ಬುಗಟೆ ಅನ್ನುವಂಥದ್ದು ಫ್ರೆಂಚ್ ಭಾಷೆಯ ಪದ. ಏನು ಇದರ ಅರ್ಥ? ಬುಗಟೆ ಅಂತ ಅಂದ್ರೆ ಚರ್ಮದ ಚೀಲ, ಅಂದ್ರೆ ಲೆದರ್ ಬ್ಯಾಗ್ ಅಂತ. ಈ ಫ್ರೆಂಚ್ ಲ್ಯಾಂಗ್ವೇಜ್ ಅಲ್ಲಿ ಬುಗಟೆ ಅಂತ ಕರಿತೀವಿ. ಈ ಬುಗಟೆನ ನಾವ್ ಇಂಗ್ಲಿಷ್ ಅಲ್ಲಿ ಏನಂತ ಕರಿಬಹುದು ಅಂದ್ರೆ ಲೆದರ್ ಬ್ಯಾಗ್ ಅಂತ ಕರಿತೀವಿ. ಹಾಗಾದ್ರೆ ಕನ್ನಡದಲ್ಲಿ ಏನಂತ ಕರಿಬಹುದು ಇದನ್ನ? ಚರ್ಮದ ಚೀಲ. ಅಂದ್ರೆ ಈ ಬಜೆಟ್ ಅನ್ನುವಂತ ಪದ ಫ್ರೆಂಚ್ ಭಾಷೆಯ ಬುಗಟೆ ಎನ್ನುವಂತ ಪದದಿಂದ ಬಂದಿದೆ. ಹಾಗಾದ್ರೆ ಬುಗಟೆ ಅನ್ನುವಂತ ಪದದ ಅರ್ಥ ಚರ್ಮದ ಚೀಲ, ಅಂದ್ರೆ ಲೆದರ್ ಬ್ಯಾಗ್ ಅಂತ ಕರಿತೀವಿ. ಹಾಗಾದ್ರೆ ಯಾಕೆ ಈ ವರ್ಡ್ ಬಂತು ಅಂತ ನಾವು ನೋಡೋದಾದ್ರೆ, ಫ್ರಾನ್ಸ್ನ ಹಣಕಾಸು ಸಚಿವರು ಇದಾರಲ್ಲ, ಆ ಫ್ರಾನ್ಸ್ನ ಹಣಕಾಸು ಸಚಿವರು ಬಜೆಟ್ ಕಾಪಿ ಇದೆಯಲ್ಲ, ಅಂದ್ರೆ ಮುಂಗಡ ಪತ್ರದ ಕಾಪಿ ಇದೆಯಲ್ಲ, ಅದನ್ನ ನೀಟಾಗಿ ಬರೆದ್ಬಿಟ್ಟು ಅದನ್ನ ಬ್ಯಾಗ್ ಅಲ್ಲಿ ತರ್ತಾ ಇದ್ರು. ಬ್ಯಾಗು ಆಗ ಇದ್ದಿದ್ದು ಬಟ್ಟೆ ಬ್ಯಾಗು, ಲೆದರ್ ಬ್ಯಾಗು. ಬಟ್ಟೆ ಬ್ಯಾಗ್ ಅಲ್ಲಿ ಅವಾಗ ಇಂಕಲ್ಲೆಲ್ಲ ಬರೆದಿರ್ತಿದ್ರಲ್ಲ, ಅದು ಡ್ಯಾಮೇಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ಲೆದರ್ ಬ್ಯಾಗ್ ಅಲ್ಲಿ ತರ್ತಾ ಇದ್ರು. ಇನ್ನ ಸಂಸತ್ತಿನ ಮುಂದೆ ಅದನ್ನ ಓದೋದಕ್ಕಿಂತ ಮುಂಚೆ ತೋರಿಸ್ತಾ ಇದ್ರು. ಈಗ ಜನಕ್ಕೆ ಏನ್ ಕಾಣೋದು? ಲೆದರ್ ಬ್ಯಾಗ್ ಕಾಣೋದು. ದೇ ಶೌಟಿಂಗ್ ಲೈಕ್ ಬುಗಟೆ ಬುಗಟೆ, ಅಂದ್ರೆ ಚರ್ಮದ ಚೀಲ ಅಂತ ಕೂಗ್ತಾ ಇದ್ರು. ಆ ಬುಗಟೆ ಅನ್ನುವಂತಹ ಕೂಗ್ತಿದ್ರಲ್ಲ, ಅದರಿಂದ ಈ ಬಜೆಟ್ ಅನ್ನುವಂತಹ ಪದ ಬಂದಿದೆ. ಅಂದ್ರೆ ಹಿಂದೆ ಬೆಂದ ಕಾಳೂರು ಬ್ಯಾಂಗ್ಳೂರ್ ಆಗಿದೆಯಲ್ಲ, ಆ ರೀತಿ ಬುಗಟೆ ಏನಾಗಿದೆ ಇವತ್ತು ಬಜೆಟ್ ಆಗಿದೆ. ಅದೇ ಬಜೆಟ್ ಅನ್ನುವಂಥದ್ದು ರಾಂಗ್ ವರ್ಡ್. ಆಕ್ಚುಲಿ ಇದು ರಾಂಗ್ ವರ್ಡ್. ಇದು ಚರ್ಮದ ಚೀಲ ಅನ್ನುವಂತ ಅರ್ಥದಲ್ಲಿ ಅಷ್ಟೇ ಬಳಸ್ತೀವಿ. ಭಾರತ ಸಂವಿಧಾನದಲ್ಲಿ ಇದನ್ನ ವಾರ್ಷಿಕ ಹಣಕಾಸು ಹೇಳಿಕೆಯ ಪತ್ರ ಅಂತೇಳಿ ನಾವು ಕರಿತೀವಿ. ಹಾಗಾದ್ರೆ ಭಾರತ ಸಂವಿಧಾನ ನೋಡಿದ್ರೆ, ಭಾರತ ಸಂವಿಧಾನದ 12ನೇ ವಿಧಿಯ ಪ್ರಕಾರ, ಅಂದ್ರೆ ಆರ್ಟಿಕಲ್ 12 ಪ್ರಕಾರ ಕೇಂದ್ರ ಹಣಕಾಸು ಸಚಿವರು ಲೋಕಸಭೆಯಲ್ಲಿ ಮುಂಗಡ ಪತ್ರವನ್ನ ಮಂಡನೆ ಮಾಡ್ತಾರೆ. ಈ ಮುಂಗಡ ಪತ್ರವನ್ನ ಕೇಂದ್ರ ಹಣಕಾಸು ಸಚಿವರು ಎಲ್ಲಿ ಮಂಡನೆ ಮಾಡ್ತಾರೆ? ಲೋಕಸಭೆಯಲ್ಲಿ ಮಂಡನೆ ಮಾಡ್ತಾರೆ. ಈ ಮುಂಗಡ ಪತ್ರವನ್ನ ರಾಜ್ಯಸಭೆಯಲ್ಲಿ ಮಂಡನೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಕಾರಣ ಇದು ಮನಿ ಬಿಲ್ ಅಂತ ಕರಿತೀವಿ. ಮನಿ ಬಿಲ್ ಆಗಿರುವಂತಹ ಕಾರಣಕ್ಕಾಗಿ ಶುಡ್ ಬಿ ಇಂಟ್ರೊಡ್ಯೂಸ್ ಓನ್ಲಿ ಇನ್ ಲೋಕಸಭಾ. ಇಟ್ ಇಸ್ ಅ ಸ್ಪೆಷಲ್ ಪವರ್ ಆಫ್ ದ ಲೋಕಸಭಾ. ಅಂದ್ರೆ ಲೋಕಸಭೆಯ ವಿಶೇಷ ಅಧಿಕಾರ ಅಂತ ನಾವು ಕರಿತೀವಿ. ಇದನ್ನ ಲೋಕಸಭೆಯಲ್ಲಿ ಮಾತ್ರ ಮಂಡನೆ ಮಾಡ್ಲಾಗತ್ತೆ. ಅಂದ್ರೆ ಕೇಂದ್ರ ಹಣಕಾಸು ಸಚಿವರು ಭಾರತ ಸಂವಿಧಾನದ 12ನೇ ವಿಧಿಯ ಪ್ರಕಾರ ಲೋಕಸಭೆಯಲ್ಲಿ ಇದನ್ನ ಮಂಡನೆ ಮಾಡ್ತಾರೆ. ಅಂದ್ರೆ ಇದನ್ನ ವಾರ್ಷಿಕ ಹಣಕಾಸು ವರದಿ ಅಥವಾ ವಾರ್ಷಿಕ ಹಣಕಾಸು ಹೇಳಿಕೆಯ ಪತ್ರ ಅಂತ ಕರಿತೀವಿ. ಏನು ಬಜೆಟ್ ಅಂತ ಕರಿತೀವಲ್ಲ, ಅದು ರಾಂಗ್ ವರ್ಡ್. ಜನರಲಿ ಸಿನಾನಮಸ್ ಆಗಿ ನಾವು ಬಳಸ್ತಾ ಇದೀವಿ. ಆಕ್ಚುಲಿ ಕಾನ್ಸ್ಟಿಟ್ಯೂಷನ್ ಏನಂತ ಕರೆದಿದೆ ಅಂದ್ರೆ ಆನ್ಯುಯಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ಅಂದ್ರೆ ವಾರ್ಷಿಕ ಹಣಕಾಸು ವರದಿ ಅಥವಾ ವಾರ್ಷಿಕ ಹಣಕಾಸು ಹೇಳಿಕೆಯ ಪತ್ರ ಅಂತೇಳಿ ಏನು ಮೆನ್ಷನ್ ಮಾಡಿದೆ ಭಾರತ ಸಂವಿಧಾನದಲ್ಲಿ. ಹಾಗಾದ್ರೆ ಕನ್ನಡದಲ್ಲಿ ಏನಂತ ಕರಿತೀವಿ? ಬಜೆಟ್ ಅಂತ. ಇಂಗ್ಲಿಷ್ ಅಲ್ಲಿ ಆನ್ಯುಯಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಬಜೆಟ್ ಅಂತ ಕರಿತೀವಲ್ವಾ, ಕನ್ನಡದಲ್ಲಿ ಏನಂತ ಕರಿತೀವಿ? ನೀವು ಕೇಳಿರ್ತೀರಿ, ಕನ್ನಡದಲ್ಲಿ 2 ಪದನ ಬಳಸ್ತೀವಿ. ಯಾವ 2 ಪದ? ಆಯ ವ್ಯಯ ಅಥವಾ ಮುಂಗಡ ಪತ್ರ. ಈ 2 ಪದಗಳನ್ನ ಬಳಸ್ತೀವಿ ನೋಡಿ. ಆಕ್ಚುಲಿ ಕನ್ನಡದಲ್ಲಿ ಕರೆಕ್ಟ್ ಮೀನಿಂಗ್ ಇದೆ. ಆ 2 ವರ್ಡ್ ಮೀನಿಂಗ್ ಹೇಳಿದ್ರೆ ನಿಮ್ಗೆ ಬಜೆಟ್ ಅಂದ್ರೆ ಏನಂತೇಳಿ ಮೀನಿಂಗ್ ತಿಳಿಯುತ್ತೆ ನೋಡಿ. ಆಯ ವ್ಯಯ, ಮುಂಗಡ ಪತ್ರ. ಫಸ್ಟ್ ವರ್ಡ್ ನ ನೋಡೋಣ. ಆಯ ವ್ಯಯ. ಆಯ ಅಂದ್ರೆ ಏನು? ಆದಾಯ. ವ್ಯಯ ಅಂದ್ರೆ ಏನು? ವ್ಯಯ ಅಂದ್ರೆ ವೆಚ್ಚ. ಆದಾಯ, ವ್ಯಯ ಅಂದ್ರೆ ವೆಚ್ಚ. ಅಂದ್ರೆ ಆದಾಯ ಮತ್ತು ವೆಚ್ಚದ ದಾಖಲೆ ಅಂತ ಕರಿತೀವಿ. ಯಾರ ಆದಾಯ? ಸರ್ಕಾರದ ಆದಾಯ. ಅದನ್ನ ಸಾರ್ವಜನಿಕ ಆದಾಯ ಅಂತ ಕರಿತೀವಿ. ಯಾರ ವೆಚ್ಚ? ಸರ್ಕಾರದ ವೆಚ್ಚ.
ಅಂದ್ರೆ ಅದನ್ನ ಸಾರ್ವಜನಿಕ ವೆಚ್ಚ ಅಂತ ಕರಿತೀವಿ. ಅದೇ ಆಯವ್ಯಯ ಅಂದ್ರೆ ಸಾರ್ವಜನಿಕ ಆದಾಯ, ಸಾರ್ವಜನಿಕ ವೆಚ್ಚ ಅನ್ನುವ ಅಂತ ಅರ್ಥವನ್ನ ತಿಳಿಸುತ್ತೆ. ಹಾಗಾದ್ರೆ ಮುಂಗಡ ಪತ್ರ ಅಂದ್ರೆ ಇದು ಒಂದು ಪೇಪರ್ ಸ್ಟೇಟ್ಮೆಂಟ್ ಅಲ್ವಾ, ಅದು ಪ್ರಸ್ತುತ ವರ್ಷದ್ದು ಮುಂದಿನ ವರ್ಷದ್ದು ವರ್ಡ್ ಹೇಳ್ತಿದೆ ನೋಡಿ. ಮುಂಗಡ ಅಂದ್ರೆ ಮುಂದಿನ ವರ್ಷದ, ಆಯವ್ಯಯ ಅಂದ್ರೆ ಸರ್ಕಾರದ ಆದಾಯ ಅಂದ್ರೆ ಸಾರ್ವಜನಿಕ ಆದಾಯ, ವ್ಯಯ ಅಂದ್ರೆ ಸಾರ್ವಜನಿಕ ವೆಚ್ಚ. ಯಾವ ವರ್ಷದ್ದು? ಮುಂದಿನ ವರ್ಷದ. ಹಾಗಾದ್ರೆ ಮುಂಗಡ ಪತ್ರ ಅಂದ್ರೆ ಮುಂಗಡ ಪತ್ರ ಮುಂದಿನ ವರ್ಷದ ಆದಾಯ ಮತ್ತು ವೆಚ್ಚದ ದಾಖಲೆ. ಹಾಗಾದ್ರೆ ಮುಂದಿನ ವರ್ಷದ ಆದಾಯ ಅಂದ್ರೆ ಅದು ನಿರೀಕ್ಷಿತ ಆದಾಯ ಆಗಿರುತ್ತೆ, ವೆಚ್ಚ ಅಂದ್ರೆ ನಿರೀಕ್ಷಿತ ವೆಚ್ಚ ಆಗಿರುತ್ತೆ. ಹಾಗಾದ್ರೆ ಅರ್ಥ ಆಯ್ತಲ್ಲ, ಸರ್ಕಾರದ ಮುಂಗಡ ಪತ್ರ ಅನ್ನುವಂಥದ್ದು ಗಳಿಸಿರುವ ಆದಾಯ ಅಲ್ಲ ಅಥವಾ ಮಾಡಿರುವ ವೆಚ್ಚದ ದಾಖಲೆ ಅಲ್ಲ, ಅದು ಮುಂದಿನ ವರ್ಷ ಗಳಿಸುವಂತಹ ಆದಾಯ ಮತ್ತು ಮಾಡುವಂತಹ ವೆಚ್ಚದ ದಾಖಲೆ ಅಂತ ಕರಿತೀವಿ. ಆ ಕಾರಣಕ್ಕೆ ನಿರೀಕ್ಷಿತ ಆದಾಯ ಆಗಿರುತ್ತೆ ಮತ್ತು ನಿರೀಕ್ಷಿತ ವೆಚ್ಚ ಆಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಮುಂಗಡ ಪತ್ರ ಅಂದ್ರೆ ಏನು, ಮುಂಗಡ ಪತ್ರದ ಅರ್ಥ ಏನು ಅಂತ ನಾವು ನೋಡೋದಾದ್ರೆ, ಮುಂಬರುವ ವರ್ಷದ, ನಾನು ಹೇಳಿದ್ನಲ್ಲ ಮುಂದಿನ ವರ್ಷದ, ಇದು ಪ್ರಸ್ತುತ ವರ್ಷದಲ್ಲ, ಮುಂಬರುವ ವರ್ಷದ ಸರ್ಕಾರದ, ಮುಂಬರುವ ವರ್ಷದ ಅಂದ್ರೆ ಗಳಿಸಿರುವ ಆದಾಯ ಆಗಲ್ಲ, ಅದು ನಿರೀಕ್ಷಿತ ಆದಾಯ ಆಗುತ್ತೆ. ಮುಂಬರುವ ವರ್ಷದ ಸರ್ಕಾರದ ನಿರೀಕ್ಷಿತ ಆದಾಯ ಮತ್ತು ನಿರೀಕ್ಷಿತ ವೆಚ್ಚವನ್ನ ಸೂಚಿಸುವ ಹಣಕಾಸು ಹೇಳಿಕೆಯ ಪತ್ರವನ್ನ ನಾವೇನಂತ ಕರಿತೀವಿ? ಮುಂಗಡ ಪತ್ರ ಅಥವಾ ಆಯವ್ಯಯ ಪತ್ರ ಅಂತ ಕರಿತೀವಿ. ಇದು ಸರ್ಕಾರದ ಮುಂದಿನ ವರ್ಷದಲ್ಲಿ ಅಂದ್ರೆ ಸರ್ಕಾರ ಅನ್ನುವಂಥದ್ದು ಮುಂಬರುವಂತಹ ವರ್ಷದಲ್ಲಿ ವಿವಿಧ ಮೂಲಗಳಿಂದ ಗಳಿಸುವ ಆದಾಯ ಮತ್ತು ವಿವಿಧ ಬಾಬ್ತುಗಳ ಮೇಲೆ ಮಾಡುವಂತಹ ವೆಚ್ಚದ ಒಂದು ದಾಖಲೆ ಆಗಿರುತ್ತೆ ಅಥವಾ ಒಂದು ವೆಚ್ಚದ ಯೋಜನೆ ಆಗಿರುತ್ತೆ. ಇದನ್ನ ನಾವು ಮುಂಗಡ ಪತ್ರ ಅಂತೇಳಿ ನಾವು ಕರಿತೀವಿ. ಹಾಗಾದ್ರೆ ಮುಂಗಡ ಪತ್ರ ಅನ್ನುವಂಥದ್ದು ಎಷ್ಟು ದಿನಕ್ಕೆ? ನಾವ್ ಹೇಳಿದ್ವಿ ಮುಂಬರುವ ವರ್ಷ, ಪ್ರಸ್ತುತ ವರ್ಷ ಅಲ್ಲ, ಮುಂಬರುವ ವರ್ಷ. ಹಾಗಾದ್ರೆ ಭಾರತದಲ್ಲಿ ವರ್ಷ ಅಂತೇಳಿ ಯಾವಾಗಿಂದ ಪ್ರಾರಂಭ ಆಗತ್ತೆ? ಹಣಕಾಸು ವರ್ಷ ಅಂತ ಕರಿತೀವಿ. ನಿಮ್ಗೆಲ್ಲ ಗೊತ್ತಿರುವಂತೆ ಹಣಕಾಸು ವರ್ಷ ಭಾರತದಲ್ಲಿ ಯಾವಾಗ ಪ್ರಾರಂಭ ಆಗುತ್ತೆ? ಏಪ್ರಿಲ್ 1ರಿಂದ ಪ್ರಾರಂಭ ಆಗುತ್ತೆ, ಮಾರ್ಚ್ 31ಕ್ಕೆ ಮುಗಿಯುತ್ತೆ. ಇದನ್ನ ಹಣಕಾಸು ವರ್ಷ, ಆರ್ಥಿಕ ವರ್ಷ ಅಂತ ಕರಿತೀವಿ. ಆದ್ರೆ ಇದನ್ನ ಬದಲಾವಣೆ ಮಾಡ್ಬೇಕು ಅನ್ನೋ ಪ್ರಯತ್ನಗಳಾಗ್ತಿದೆ. ಜನವರಿ ಟು ಡಿಸೆಂಬರ್ ಅಂದ್ರೆ ಜಾನ್ವರಿಯಿಂದ ಡಿಸೆಂಬರ್ ವರೆಗೆ ಒಂದು ಹಣಕಾಸು ವರ್ಷವನ್ನ ಮಾಡಬೇಕು ಅಂತ ಚರ್ಚೆಗಳಿದ್ದಾವೆ. ಈ ಒಂದು ಹಣಕಾಸು ವರ್ಷವನ್ನ ಬ್ರಿಟಿಷರ ಆಳ್ವಿಕೆಯಲ್ಲಿ ಅಳವಡಿಸಿಕೊಳ್ತೀವಿ. 1866-67ನೇ ಸಾಲಿನಲ್ಲಿ ಈ ಒಂದು ಹಣಕಾಸು ವರ್ಷವನ್ನ ಅಥವಾ ಆರ್ಥಿಕ ವರ್ಷವನ್ನ ಅಳವಡಿಸಿಕೊಂಡ್ವಿ. 1984ರಲ್ಲಿ LK ಜಾ ಸಮಿತಿ ಅಂತ ಬರುತ್ತೆ, ಅದು ಶಿಫಾರಸ್ ಮಾಡುತ್ತೆ, ಇಲ್ಲ ಜಾನ್ವರಿಯಿಂದನೇ ಮಾಡಿ ಹಣಕಾಸು ವರ್ಷವನ್ನ. ಜಾಗತಿಕವಾಗಿ ಎಲ್ಲ ರಾಷ್ಟ್ರಗಳು ಸಹ ಜಾನ್ವರಿಯಿಂದ ಬಳಸ್ತಾ ಇದಾವೆ, ಡಿಸೆಂಬರ್ಗೆ ಹೆಂಡ್ ಮಾಡಿ ಅಂತ ರೆಕಮೆಂಡ್ ಮಾಡುತ್ತೆ. ಆದ್ರೆ ಅದನ್ನ ಬದಲಾವಣೆ ಮಾಡೋದ್ರಿಂದ ಆಗುವಂತ ಕೆಲವು ಬದಲಾವಣೆಗಳ ಕೆಲವು ಅಸ್ತವ್ಯಸ್ತಗಳ ಭೀತಿಯಿಂದ ಸರ್ಕಾರ ಮಾಡಲ್ಲ. ಅದಾದ ನಂತರ 2016ರಲ್ಲಿ ಶಂಕರ್ ಆಚಾರ್ಯ ಸಮಿತಿ ಅಂತ ನೇಮಕ ಮಾಡುತ್ತೆ. ಶಂಕರ ಆಚಾರ್ಯ ಸಮಿತಿನೂ ಸಹ ಶಿಫಾರಸ್ ಮಾಡುತ್ತೆ, ಜಾನ್ವರಿಯಿಂದ ಮಾಡಿ ಡಿಸೆಂಬರ್ಗೆ ಮುಗಿಸಿ ಅಂತೇಳಿ. ಈ ನಿಟ್ಟಿನಿಂದ ಮಧ್ಯಪ್ರದೇಶ ಸರ್ಕಾರ 2017ರಲ್ಲಿ ಜಾನ್ವರಿಯಿಂದನೇ ಹಣಕಾಸು ವರ್ಷವನ್ನ ಪ್ರಾರಂಭ ಮಾಡುತ್ತೆ. ಆದ್ರೆ ಕೋವಿಡ್ ನ ಹಿನ್ನೆಲೆಯಿಂದ ಹಣಕಾಸು ವರ್ಷವನ್ನ ನಾವು ಬದಲಾವಣೆ ಮಾಡಿಲ್ಲ. ಮುಂಬರುವ ದಿನಗಳಲ್ಲಿ ಭಾರತದಲ್ಲಿ ಹಣಕಾಸು ವರ್ಷವನ್ನ ನಾವು ಬದಲಾವಣೆ ಮಾಡಿದ್ರೆ ಆಗ ಬಜೆಟ್ ಇಯರ್ ಸಹ ಏನಾಗುತ್ತೆ? ಚೇಂಜ್ ಆಗುತ್ತೆ. ಆದರೆ ಪ್ರಸ್ತುತ ಭಾರತದ ಮುಂಗಡ ಪತ್ರವನ್ನ ಏಪ್ರಿಲ್ 1ರಿಂದ ಮಾರ್ಚ್ 31ರ ಅವಧಿಯ ಹಣಕಾಸು ವರ್ಷಕ್ಕೆ ನಾವು ಏನ್ ಮಾಡ್ತೀವಿ? ಘೋಷಣೆಯನ್ನ ಮಾಡ್ತೀವಿ. ಇನ್ನ ಮುಂಗಡ ಪತ್ರದ ಇತಿಹಾಸ ಅಥವಾ ಐತಿಹಾಸಿಕ ಹಿನ್ನೆಲೆನ ನಾವು ನೋಡೋದಾದ್ರೆ, ಭಾರತದ ಮೊದಲ ಮುಂಗಡ ಪತ್ರವನ್ನ ಮಂಡನೆ ಮಾಡಿದ್ ಯಾರು ಅಂತ ಕೇಳ್ತಾರೆ. ಹಾಗಾದ್ರೆ ಭಾರತದ ಮೊದಲ ಮುಂಗಡ ಪತ್ರವನ್ನ ನಿಮಗ್ ಗೊತ್ತಿದೆ, 1857ರಲ್ಲಿ ಸಿಪಾಯಿ ದಂಗೆ ಆಗುತ್ತೆ. ಆ ಸಿಪಾಯಿ ದಂಗೆ ಅಥವಾ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಆಗುತ್ತಲ್ಲ, ಆಗ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆ ರದ್ದಾಗುತ್ತೆ, ಭಾರತದಲ್ಲಿ ರಾಣಿಯ ಆಳ್ವಿಕೆ ಪ್ರಾರಂಭ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ಈ ಬಜೆಟ್ ಪ್ರಕ್ರಿಯೆನೂ ಪ್ರಾರಂಭ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಭಾರತದ ಮೊದಲ ಮುಂಗಡ ಪತ್ರವನ್ನ ಜೇಮ್ಸ್ ವಿಲ್ಸನ್ ರವರು ಮಂಡನೆ ಮಾಡ್ತಾರೆ. ಯಾವತ್ತು ಮಂಡನೆ ಮಾಡ್ತಾರೆ ಅಂದ್ರೆ 1860 ಏಪ್ರಿಲ್ 7ರಂದು ಜೇಮ್ಸ್ ವಿಲ್ಸನ್ ರವರು ಭಾರತದ ಮೊದಲ ಮುಂಗಡ ಪತ್ರವನ್ನ ಮಂಡನೆ ಮಾಡ್ತಾರೆ. ಆಗ ಇನ್ನು ಸ್ವಾತಂತ್ರ್ಯ ಪೂರ್ವದಲ್ಲಿ. ಹಾಗಾದ್ರೆ ನಮ್ಗೆ ನೆಕ್ಸ್ಟ್ ಕೇಳಂತ ಕ್ವಶನ್ ಏನು? ಸ್ವತಂತ್ರ ನಂತರದ ಭಾರತದ ಮೊದಲ ಮುಂಗಡ ಪತ್ರವನ್ನ ಮಂಡನೆ
ಮಂಡನೆ ಮಾಡಿದ್ಯಾರು ಅಂತಂದ್ರೆ ಸ್ವತಂತ್ರ ಭಾರತದ ಮೊದಲ ಹಣಕಾಸು ಸಚಿವರಾಗಿದ್ದಂತಹ ಷಣ್ಮುಗಂ ಚೆಟ್ಟಿ ಅವರು ಭಾರತದ ಮೊದಲ ಮುಂಗಡ ಪತ್ರವನ್ನು ಮಂಡನೆ ಮಾಡ್ತಾರೆ. ಅಂದ್ರೆ ಯಾವಾಗ ಮಂಡನೆ ಮಾಡ್ತಾರೆ ಅಂದ್ರೆ ನವೆಂಬರ್ 26, 1947 ನವೆಂಬರ್ 26ರಂದು ಸ್ವತಂತ್ರ ಭಾರತದ ಮೊದಲ ಮುಂಗಡ ಪತ್ರವನ್ನು ಮಂಡನೆ ಮಾಡ್ತಾರೆ. ಅಂದಿನ ಅಥವಾ ಸ್ವತಂತ್ರ ಭಾರತದ ಮೊದಲ ಹಣಕಾಸು ಸಚಿವರಾಗಿದ್ದಂತಹ ಷಣ್ಮುಗಂ ಚೆಟ್ಟಿ ಅವರು ಆ ಒಂದು ಮುಂಗಡ ಪತ್ರ 1 ವರ್ಷದ್ದಾಗಿರಲ್ಲ. ಆಗಸ್ಟ್ ಅಲ್ಲಿ ನಮ್ಗೆ ಇಂಡಿಪೆಂಡೆನ್ಸ್ ಬಂದಿರುತ್ತಲ್ಲ, ಆ ಒಂದು 8 ತಿಂಗಳ ಅವಧಿಗೆ ಈ ಒಂದು ಮುಂಗಡ ಪತ್ರವನ್ನ ಮಂಡನೆ ಮಾಡ್ಲಾಗತ್ತೆ. ಓಕೆ, ಅದಾದ ನಂತರ ಭಾರತ ಗಣರಾಜ್ಯ, ಏನು ಭಾರತ ಸಂವಿಧಾನ 1950 ಜನವರಿ 26ರಂದು ಜಾರಿಗೆ ಬರುತ್ತಲ್ಲ, ಅದು ಗಣರಾಜ್ಯ ಅಂತ ಕರಿತೀವಿ. ಆ ಗಣರಾಜ್ಯದ ಮೊದಲ ಮುಂಗಡ ಪತ್ರನ ಮಂಡನೆ ಮಾಡಿದ್ಯಾರು ಅಂದ್ರೆ ಜಾನ್ ಮೆಥಾಯಿ ಅವರು 1950-51ನೇ ಸಾಲಿನ ಏನು ಗಣರಾಜ್ಯದ ಮೊದಲ ಮುಂಗಡ ಪತ್ರ ಅಂತ ಕರಿತೀವಿ. ಭಾರತ ಗಣರಾಜ್ಯದ ಮೊದಲ ಮುಂಗಡ ಪತ್ರ ಯಾವುದು ಅಂದ್ರೆ 1950-51ರ ಮುಂಗಡ ಪತ್ರ. ಹಾಗಾದ್ರೆ ಈ ಒಂದು ಮುಂಗಡ ಪತ್ರವನ್ನು ಯಾರು ಮಂಡನೆ ಮಾಡಿದ್ರು ಅಂದ್ರೆ ಜಾನ್ ಮೆಥಾಯಿ ಅಂತ ಕರಿತೀವಿ. ಅದಾದ ನಂತರ ಅಲ್ಲಿವರೆಗೂ ನಮ್ಮಲ್ಲಿ ಚುನಾವಣೆಗಳಾಗಿರ್ಲಿಲ್ಲ. ಮೊದಲ ಬಾರಿಗೆ 1952ರಲ್ಲಿ ಸಾರ್ವತ್ರಿಕ ಚುನಾವಣೆ ನಡೆಯುತ್ತೆ. ಸಾರ್ವತ್ರಿಕ ಚುನಾವಣೆಯ ನಂತರ ಅಗೇನ್ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಜವಾಹರ್ಲಾಲ್ ನೆಹರು ಪ್ರಧಾನ ಮಂತ್ರಿಗಳಾಗ್ತಾರೆ. ಅದಾದ ನಂತರ ಚುನಾವಣೋತ್ತರ ಅಥವಾ ಚುನಾವಣೆಯ ನಂತರ ಮಂಡನೆ ಮಾಡಿದಂತ ಮೊದಲ ಮುಂಗಡ ಪತ್ರ ಯಾವುದು ಅಂದ್ರೆ 1952ರ ಮುಂಗಡ ಪತ್ರ. ಅದನ್ನ ಸಿ ಡಿ ದೇಶ್ಮುಖ್ ರವರು ಮಂಡನೆ ಮಾಡ್ತಾರೆ. ಓಕೆ, ಅದಾದ ನಂತರ ಅತಿ ಹೆಚ್ಚು ಮುಂಗಡ ಪತ್ರನ ಮಂಡನೆ ಮಾಡಿದ್ಯಾರು? ಇದು ಯಾಕೆಂದ್ರೆ ರೀಸೆಂಟ್ ಆಗಿ ನಿರ್ಮಲಾ ಸೀತಾರಾಮನ್ ಸೆಕೆಂಡ್ ಪ್ಲೇಸ್ ಗೆ ಬಂದಿದ್ರಲ್ಲ, ಸ್ವಲ್ಪ ಹಿಸ್ಟಾರಿಕಲ್ ಅಂದ್ರೆ ಕರೆಂಟ್ ಅಫೇರ್ಸ್ ಲಿಂಕ್ ಆಗಿರೋ ಕಾರಣಕ್ಕಾಗಿ ಇದನ್ನ ಕೇಳ್ಬೋದು. ಅಂದ್ರೆ ಇಲ್ಲಿಯವರೆಗೂ ಪ್ರಸ್ತುತದವರೆಗೂ ಅತಿ ಹೆಚ್ಚು ಬಾರಿ ಮುಂಗಡ ಪತ್ರವನ್ನ ಮಂಡನೆ ಮಾಡಿದ್ದು ಮಾಜಿ ಪ್ರಧಾನಿಗಳಾದಂತ ಮೊರಾರ್ಜಿ ದೇಸಾಯಿ. ಈ ಮೊರಾರ್ಜಿ ದೇಸಾಯಿ ಒಟ್ಟು 10 ಮುಂಗಡ ಪತ್ರವನ್ನ ಮಂಡನೆ ಮಾಡಿದ್ದಾರೆ. ಅದರಲ್ಲಿ ಇಂಟ್ರಿಮ್ ಬಜೆಟ್ ಇದೆ, ಫುಲ್ ಪ್ಲೆಡ್ಜ್ಡ್ ಬಜೆಟ್ ಇದೆ. ಟೋಟಲ್ 10 ಬಜೆಟ್ಸ್ ಅನ್ನ ಪ್ರೆಸೆಂಟ್ ಮಾಡಿದ್ದಾರೆ. ಈಸ್ ಎ ಫಸ್ಟ್ ಪ್ಲೇಸ್, ಅತಿ ಹೆಚ್ಚು ಮುಂಗಡ ಪತ್ರವನ್ನ ಮಂಡನೆ ಮಾಡಿರೋದು. ಪ್ರಸ್ತುತ ಏನು ಹಣಕಾಸು ಸಚಿವರು ಇದಾರಲ್ಲ, ಪ್ರಸ್ತುತ ಹಣಕಾಸು ಸಚಿವರು ಮಂಡನೆ ಮಾಡಿದ ಎಷ್ಟು 9 ಬಜೆಟ್ ಅನ್ನ, ಶಿ ಸೆಕೆಂಡ್ ಹೈಯೆಸ್ಟ್. ಅರೆ ಅತಿ ಹೆಚ್ಚು ಮಂಡನೆ ಮಾಡದಂತ ಮುಂಗಡ ಪತ್ರದಲ್ಲಿ 2ನೇ ಸ್ಥಾನದಲ್ಲಿ ಯಾರಿದ್ದಾರೆ? ನಿರ್ಮಲಾ ಸೀತಾರಾಮನ್. ಹಾಗೇನೆ 2ನೇ ಸ್ಥಾನದಲ್ಲೇನೆ ಪಿ ಚಿದಂಬರಂ ಇದ್ದಾರೆ. ಪಿ ಚಿದಂಬರಂ ಮತ್ತೆ ನಿರ್ಮಲಾ ಸೀತಾರಾಮನ್ ಇಬ್ರು ಸಹ 9 ಮುಂಗಡ ಪತ್ರಗಳನ್ನ ಮಂಡನೆ ಮಾಡಿದ್ದಾರೆ. ಈಗ ನೆಕ್ಸ್ಟ್ ಅಪ್ಕಮಿಂಗ್ ಬಜೆಟ್ ಇದೆಯಲ್ಲ, 2027-28ನೇ ಸಾಲಿನ ಮುಂಗಡ ಪತ್ರವನ್ನ ನಿರ್ಮಲಾ ಸೀತಾರಾಮನ್ ಏನಾದ್ರು ಮಂಡನೆ ಮಾಡಿದ್ರೆ ಶಿ ವಿಲ್ ಬಿಕಮ್ ಫಸ್ಟ್ ಪ್ಲೇಸ್, ಅವರೇ ಮೊದಲನೇ ಸ್ಥಾನಕ್ಕೆ ಬರ್ತಾರೆ. ಓಕೆ, ಈ ರೀತಿ ಭಾರತದಲ್ಲಿ ಅತಿ ಹೆಚ್ಚು ಬಾರಿ ಮುಂಗಡ ಪತ್ರನ ಮಂಡನೆ ಮಾಡಿದ್ದು ಮೊರಾರ್ಜಿ ದೇಸಾಯಿ ಆದ್ರೆ 2ನೇ ಸ್ಥಾನದಲ್ಲಿ ಯಾರಿದ್ದಾರೆ? ನಿರ್ಮಲಾ ಸೀತಾರಾಮನ್ ಮತ್ತೆ ಪಿ ಚಿದಂಬರಂ ಇದ್ದಾರೆ. ಇನ್ನ ಅತಿ ಸುದೀರ್ಘ ಭಾಷಣ, ಅರೆ ಮುಂಗಡ ಪತ್ರನ ಕೆಲವು ಟೈಮ್ ಅತಿ ಕಡಿಮೆ ಅವಧಿಗೆ ಮಂಡನೆ ಮಾಡ್ತಾರೆ, ಅತಿ ಜಾಸ್ತಿ ಅವಧಿಗೆ ಮಂಡನೆ ಮಾಡ್ತಾರೆ. ಭಾರತದಲ್ಲಿ ಅತಿ ಸುದೀರ್ಘ ಭಾಷಣವನ್ನ ಮಾಡಿದವರು ಯಾರು? ಹೆಚ್ಚು ಅವಧಿ ಮುಂಗಡ ಪತ್ರನ ಓದ್ದವ್ರು ಯಾರು ಅಂತ ಬಂದಾಗ ನಿರ್ಮಲಾ ಸೀತಾರಾಮನ್. ಪ್ರಸ್ತುತ ಹಣಕಾಸು ಸಚಿವರಾಗಿದ್ದಂತ ನಿರ್ಮಲಾ ಸೀತಾರಾಮನ್ 2020-21ರ ಮುಂಗಡ ಪತ್ರವನ್ನ ಮಂಡನೆ ಮಾಡ್ತಾರೆ 2020 ಫೆಬ್ರವರಿ 1ರಂದು. ಆ ಒಂದು ಮುಂಗಡ ಪತ್ರದಲ್ಲಿ ಸರಾಸರಿ 2 ಗಂಟೆ 42 ನಿಮಿಷಗಳ ಕಾಲ ಏನು ಮುಂಗಡ ಪತ್ರನ ಓದ್ತಾರೆ. ಇದು ನಮ್ಮಲ್ಲಿ ರೆಕಾರ್ಡ್ ಆಗಿರೋ ಪ್ರಕಾರ ಲೆಂತಿಯೆಸ್ಟ್ ಬಜೆಟ್ ಸ್ಪೀಚ್ ಅಂತ ಕರಿತೀವಿ. ಅಂದ್ರೆ ಅತಿ ದೀರ್ಘ ಅವಧಿಯ ಮುಂಗಡ ಪತ್ರ ಭಾಷಣ ಅಂತೇಳಿ ಕರಿತೀವಿ. ಯಾರದನ್ನ ಮಾಡಿದ್ದು? ನಿರ್ಮಲಾ ಸೀತಾರಾಮನ್. ಇನ್ನ ಅತಿ ದೊಡ್ಡ ಭಾಷಣ, ಅದನ್ನ ನಾನು ಹೇಳಿದ್ದು ಟೈಮ್ ನ ಜಾಸ್ತಿ ತಗೊಂಡಿದ್ ಯಾರು? ನಿರ್ಮಲಾ ಸೀತಾರಾಮನ್. ಓಕೆ, ಹಾಗೆ ಆ ಬಜೆಟ್ ಅಲ್ಲಿ ವರ್ಡಿಂಗ್ಸ್ ಇರುತ್ತಲ್ಲ, ಹೈಯೆಸ್ಟ್ ವರ್ಡ್ಸ್, ಅದನ್ನ ಬೃಹತ್ ಬಜೆಟ್ ಭಾಷಣ ಅಂತ ಕರಿತೀವಿ. ಅಂದ್ರೆ ಮಾಜಿ ಪ್ರಧಾನ ಮಂತ್ರಿಗಳು ಮತ್ತು ಹಣಕಾಸು ಸಚಿವರಾಗಿರ್ತಾರೆ 1991ರಲ್ಲಿ. ಅದನ್ನ ನಾವು ಯುಗಾಂತರ ಮುಂಗಡ ಪತ್ರ ಅಂತಾನು ಕರಿತೀವಿ. ಅಂದ್ರೆ ಹೊಸ ಭಾರತಕ್ಕೆ ಹೊಸ ಭಾಷ್ಯವನ್ನ ಬರೆದಂತಹ ಮುಂಗಡ ಪತ್ರ. ಮನಮೋಹನ್ ಸಿಂಗ್ ರವರು ಸರಾಸರಿ
18,650 ಪದಗಳಲ್ಲಿ ತಮ್ಮ ಬಜೆಟ್ ಭಾಷಣವನ್ನ ಮಾಡ್ತಾರೆ. ಇದು ಪದಗಳ ಸಂಖ್ಯೆ ಆದಾದ್ಮೇಲೆ ಭಾರತದ ಅತಿ ದೊಡ್ಡ ಮುಂಗಡ ಪತ್ರ. ಶಾರ್ಟ್ ಪೀರಿಯಡ್ ಅಲ್ಲಿ 18,650 ಪದಗಳಲ್ಲಿ ಆ ಮುಂಗಡ ಪತ್ರನ ಸಿದ್ಧಪಡಿಸ್ತಾರೆ. ಅದನ್ನ ಬೃಹತ್ ಬಜೆಟ್ ಅಂತೇಳಿ ನಾವು ಕರಿತೀವಿ. ಯಾವುದ್ರಲ್ಲಿ? ಪದಗಳ ಆಧಾರದ ಮೇಲೆ. ಹಾಗೇನೆ ಈ ಪದಗಳ ಆಧಾರದ ಮೇಲೆ ಸಣ್ಣ ಬಜೆಟ್ ಭಾಷಣ ಯಾರ್ದು ಅಂದ್ರೆ 1977ರಲ್ಲಿ ಹಣಕಾಸು ಸಚಿವರಾಗಿದ್ದಂತಹ ಈರುಬಾಯಿ ಮಲ್ಜಿಬಾಯಿ ಪಟೇಲ್ ಇದಾರಲ್ಲ, ಅವರು ಅತಿ ಸಣ್ಣ ಬಜೆಟ್ ಭಾಷಣವನ್ನ ಮಾಡ್ತಾರೆ. ಬರೀ 800 ವರ್ಡ್ಸ್. ಇವ್ರು ನೋಡಿ 18,000 ವರ್ಡ್ಸ್, ಇವರು 800 ವರ್ಡ್ಸ್ ಅಲ್ಲೇ ಬಜೆಟ್ ಮುಗಿಸ್ಬಿಡ್ತಾರೆ. ಇದನ್ನ ಅತಿ ಸಣ್ಣ ಬಜೆಟ್ ಭಾಷಣ ಅಂತೇಳಿ ನಾವು ಕರಿತೀವಿ. ಓಕೆ, ಇನ್ನ ಮುಂಗಡ ಪತ್ರದ ಸಮಯ ಯಾವ ಅವಧಿ? ಹಾಗಾದ್ರೆ ಮುಂಗಡ ಪತ್ರನ ಯಾವಾಗ ಬೇಕಾದ್ರೂ ಮಂಡನೆ ಮಾಡ್ಬೋದಾ? ಇಲ್ಲ, ಅದಕ್ಕೊಂದು ಸಮಯ ಅಂತ ನಿಗದಿ ಮಾಡಿದ್ವಿ. ಯಾವ ಸಮಯದಲ್ಲಿ ಮಂಡನೆ ಮಾಡ್ತೀವಿ ಆ ಮುಂಗಡ ಪತ್ರನ? ಅಂದ್ರೆ ಪ್ರಾರಂಭದಲ್ಲಿ ನಿಮಗ್ ಗೊತ್ತಿದೆ, ಅಂದ್ರೆ 1999ರವರೆಗೆ ಎಷ್ಟೊತ್ತು ಮಂಡನೆ ಮಾಡ್ತಾರೆ? ಸಂಜೆ 5 ಗಂಟೆಗೆ, ಅಂದ್ರೆ 5 PM ಆಫ್ ದ ಡೇ, ಅಂದ್ರೆ ಸಂಜೆ 5 ಗಂಟೆಗೆ ಈ ಒಂದು ಮುಂಗಡ ಪತ್ರನ ಮಂಡನೆ ಮಾಡ್ತಾ ಇದ್ರು. ಏನಕ್ಕೆ ಅಂದ್ರೆ ಇಂಗ್ಲೆಂಡ್ ಅಲ್ಲಿ ಫಸ್ಟ್ ಅವ್ರ ಮುಂಗಡ ಪತ್ರನ ಮಂಡನೆ ಮಾಡ್ತಿದ್ರು, ಆ ನಂತರ ಭಾರತದ ಮುಂಗಡ ಪತ್ರನ ಮಂಡನೆ ಮಾಡ್ತಿದ್ರು. ಆ ಹಿನ್ನೆಲೆಯಲ್ಲಿ 5 ಗಂಟೆಗೆ ಆಗ್ತಿತ್ತು. ನಮ್ಮಲ್ಲೂ ಸಹ ಬ್ಲೈಂಡ್ ಆಗಿ 5 ಗಂಟೆಗೆ ಮಾಡ್ತಾ ಇದ್ವಿ. ಆಗ ಸರ್ಕಾರ ಕೊಟ್ಟಂತ ಜಸ್ಟಿಫಿಕೇಶನ್ ಏನಾಗಿತ್ತು? ಇಲ್ಲ, ಜನ ಎಲ್ಲ ಕೆಲ್ಸಕ್ಕೆ ಹೋಗಿರ್ತಾರೆ, ಅವರು ಮನೆಗ್ ಬಂದಾಗ ಈ ದೂರದ ಆಕಾಶವಾಣಿಗಳೆಲ್ಲ ಕೇಳ್ತಾರಲ್ಲ, ಜನರಿಗೆ ತಲುಪ್ಲಿ ಅನ್ನುವಂತ ಕಾರಣಕ್ಕೆ ನಾವು 5 ಗಂಟೆಗೆ ಮಾಡ್ತೀವಿ ಅಂತ ಇಟ್ಕೊಂಡಿದ್ರು. ಈ 1999ರವರೆಗೆ ಭಾರತದ ಮುಂಗಡ ಪತ್ರವನ್ನು ಸಂಜೆ 5 ಗಂಟೆಗೆ ಮಂಡನೆ ಮಾಡ್ಲಾಗ್ತಾ ಇತ್ತು. ಆದ್ರೆ ಮೊದಲ ಬಾರಿಗೆ ಯಶವಂತ್ ಸಿನ್ಹಾ, ಮೊದಲ ಬಾರಿಗೆ ಯಾರು 1999ರಲ್ಲಿ ಹಣಕಾಸು ಸಚಿವರಾಗಿದ್ದಂತಹ ಯಶವಂತ್ ಸಿನ್ಹಾ ಅದನ್ನ 5 ಗಂಟೆಗೆ ಬದಲಾಗಿ ಬೆಳಿಗ್ಗೆ 11 ಗಂಟೆಗೆ ಪ್ರಾರಂಭ ಮಾಡ್ತಾರೆ. ಅದಾದ ನಂತರ ಪ್ರಸ್ತುತ ಬಜೆಟ್ ಅನ್ನ ಎಷ್ಟು ಗಂಟೆಗೆ ಮಂಡನೆ ಮಾಡ್ತಾ ಇದೀವಿ ಅಂದ್ರೆ ಬೆಳಿಗ್ಗೆ 11 ಗಂಟೆಗೆ ಬಜೆಟ್ ಅನ್ನ ಮಂಡನೆ ಮಾಡ್ತಾ. ಈ ಒಂದು ಸಂಪ್ರದಾಯವನ್ನ ಪ್ರಾರಂಭ ಮಾಡಿದಂತ ಕೀರ್ತಿ ಯಾರಿಗೆ ಸಲ್ಲುತ್ತೆ ಅಂದ್ರೆ ಯಶವಂತ್ ಸಿನ್ಹಾ. ಯಾವಾಗ ಅಂದ್ರೆ 1999ರಲ್ಲಿ. ಅಲ್ಲಿಯವರೆಗೂ ಸಂಜೆ 5 ಗಂಟೆಗೆ ಮಂಡನೆ ಮಾಡ್ಲಾಗ್ತಾ ಇತ್ತು. ಓಕೆ, ಇನ್ನ ಬಜೆಟ್ ಸಮಯ ಆಯ್ತು. ಯಾವ ಡೇ ಮಂಡನೆ ಮಾಡ್ತೀವಿ ಬಜೆಟ್ ಅನ್ನ? ಯಾವ ದಿನ ಮಂಡನೆ ಮಾಡ್ತೀವಿ ಬಜೆಟ್ ಅನ್ನ? ಯಾವ ದಿನ ಮಂಡನೆ ಮಾಡ್ತೀವಿ ಅಂದ್ರೆ ಮುಂಗಡ ಪತ್ರದ ದಿನಾಂಕ ಇದೆಯಲ್ಲ, ಒಂದು ಡೇಟ್ ನ ಫಿಕ್ಸ್ ಮಾಡಿದ್ವಿ. ಯಾವ ಡೇಟ್? ಮುಂಗಡ ಪತ್ರನ ಸರ್ವೇ ಸಾಮಾನ್ಯವಾಗಿ ಫೆಬ್ರವರಿ ತಿಂಗಳ, ಅಂದ್ರೆ ಫೆಬ್ರವರಿ ಮಂತ್ ಇದೆಯಲ್ಲ, ದ ಲಾಸ್ಟ್ ವರ್ಕಿಂಗ್ ಡೇ ಆಫ್ ಫೆಬ್ರವರಿ ಮಂತ್, ಫೆಬ್ರವರಿ ತಿಂಗಳ ಕೊನೆಯ ಕಾರ್ಯ ದಿನದಂದು ಮಂಡನೆ ಮಾಡ್ತಾ ಇದ್ವಿ. ಆದರೆ 2017-18ನೇ ಸಾಲಿನಲ್ಲಿ ಕೇಂದ್ರ ಹಣಕಾಸು ಸಚಿವರಾಗಿದ್ದಂತಹ ಅರುಣ್ ಜೇಟ್ಲಿ ಅದಕ್ಕೆ ಬದಲಾವಣೆಯನ್ನ ಮಾಡ್ತಾರೆ. ಲಾಸ್ಟ್ ವರ್ಕಿಂಗ್ ಡೇ ಇತ್ತಲ್ಲ ಫೆಬ್ರವರಿ ಮಂತ್, ಆ ಲಾಸ್ಟ್ ವರ್ಕಿಂಗ್ ಡೇಗೆ ಬದಲಾಗಿ ಆ ಬಜೆಟ್ ಭಾಷಣ ಸುದೀರ್ಘ ಚರ್ಚೆಗಳಾಗ್ಬೇಕು. 1 ವರ್ಷದ ಭಾರತದ ಒಂದು ದಿಕ್ಸೂಚಿ ಆಗಿರುತ್ತೆ. ಅದಕ್ಕೆ ಸುದೀರ್ಘ ಚರ್ಚೆಗಳಾಗಿ ಅದರ ಮೇಲೆ ವಿವಿಧ ರೀತಿಯಾದಂತಹ ಒಪ್ಪಿಗೆ ಪಡೆದು ಅದು ಅನುಮೋದನೆ ಆಗ್ಬೇಕಲ್ವಾ, ಅದಕ್ಕೆ ಟೈಮ್ ತಗೊಳುತ್ತೆ. ನಾವು ಲಾಸ್ಟ್ ಡೇ ಮಂಡನೆ ಮಾಡಿದ್ರೆ ಅದನ್ನ ತುಂಬಾ ಅರ್ಜೆಂಟ್ ಅಲ್ಲಿ ನಾವು ಅಪ್ರೂವ್ ಮಾಡ್ಬೇಕಾಗತ್ತೆ. ಅದನ್ನ ಡಿಸ್ಕಷನ್ ಮಾಡ್ಲಿಕ್ಕೆ ಟೈಮ್ ಸಿಗ್ಲಿ ಅನ್ನೋ ಕಾರಣಕ್ಕಾಗಿ ಫಸ್ಟ್ ಡೇ ಆಫ್ ದ ಫೆಬ್ರವರಿ ಮಂತ್ ಅಂತ ಪ್ರಾರಂಭ ಮಾಡ್ತಾರೆ. 2017-18ನೇ ಸಾಲಿನಿಂದ ಭಾರತದ ಮುಂಗಡ ಪತ್ರವನ್ನ ಫೆಬ್ರವರಿ ತಿಂಗಳ ಕೊನೆಯ ದಿನಕ್ಕೆ ಬದಲಾಗಿ ಫೆಬ್ರವರಿ ತಿಂಗಳ ಮೊದಲನೇ ದಿನದಂದು ಮಂಡನೆ ಮಾಡ್ಲಾಗತ್ತೆ. ಅದಕ್ಕೆ ಉದಾಹರಣೆಯಂತೆ 2026-27ನೇ ಮುಂಗಡ ಪತ್ರದ ಸಂದರ್ಭದಲ್ಲಿ ಆ ಫೆಬ್ರವರಿ ಫಸ್ಟ್ ಡೇ 1ನೇ ತಾರೀಕು ಇದೆಯಲ್ಲ, ಅದು ಸಂಡೇ ಬಂದಿತ್ತು. ಆ ಕಾರಣಕ್ಕೆ ನಿರ್ಮಲಾ ಸೀತಾರಾಮನ್ ಸಂಡೇನೆ ಮಂಡನೆ ಮಾಡ್ತಾರೆ. ಅದನ್ನು ಒಂದು ವಿಶೇಷತೆ. ಭಾನುವಾರದಂದು ಮಂಡನೆ ಮಾಡಿದಂತ ಮೊದಲ ಮುಂಗಡ ಪತ್ರ ಭಾರತದ ಇತಿಹಾಸದಲ್ಲಿ ಅಂದ್ರೆ 2026-27ನೇ ಮುಂಗಡ ಪತ್ರ. ಯಾಕೆಂದ್ರೆ ಈಗ ಪ್ರಸ್ತುತ ಮೊದಲನೇ ದಿನ, ಫೆಬ್ರವರಿ ತಿಂಗಳ ಮೊದಲನೇ ದಿನದಂದು ಮಂಡಿಸಲಾಗ್ತಾ ಇದೆ. ಓಕೆ, ಇನ್ನ ಮುಂಗಡ ಪತ್ರದ ಮುದ್ರಣ. ಇವಾಗೆಲ್ಲ ನಾವು ಡಿಜಿಟಲೈಸ್ ಆಗಿದೀವಲ್ಲ, ಈಗ ನಾವು ಪ್ರಿಂಟ್ ಮಾಡಲ್ಲ. ಹಾಗಾದ್ರೆ ಈ ಮುದ್ರಣ ಎಲ್ಲಿ ನಡೀತಾ ಇತ್ತು ಅಂದ್ರೆ, ಈ ಮುಂಗಡ ಪತ್ರನ ಟಾಪ್ ಸೀಕ್ರೆಟ್ ಆಗಿಡ್ಬೇಕಿತ್ತಲ್ವಾ, ಆ ಕಾರಣಕ್ಕೆ ಅದನ್ನ ಇಲ್ಲೇ ಪ್ರಿಂಟ್ ಮಾಡ್ಬೇಕಂತ ಫಿಕ್ಸ್ ಮಾಡಿದ್ವಿ. ಎಲ್ಲಿ ಪ್ರಿಂಟ್ ಮಾಡ್ಬೇಕು? 1955ರವರೆಗೆ ಭಾರತದ ಮುಂಗಡ ಪತ್ರ ಕೇವಲ ಇಂಗ್ಲಿಷ್ ನಲ್ಲಿ ಮಾತ್ರ ಮುದ್ರಿಸಲಾಗ್ತಾ ಇತ್ತು. ಇಲ್ಲಿವರೆಗೂ 1955ರವರೆಗೂ ಇದನ್ನ ಜಸ್ಟ್ ಇಂಗ್ಲಿಷ್ ಅಲ್ಲಿ ಮಾತ್ರ ನಾವು ಪ್ರಿಂಟ್ ಮಾಡ್ತಾ ಇದ್ವಿ. ಓಕೆ, 1955ರ ನಂತರ ಬೋತ್ ಇಂಗ್ಲಿಷ್ ಮತ್ತೆ ಹಿಂದಿ 2 ಲ್ಯಾಂಗ್ವೇಜ್ ಅಲ್ಲೂ ಬಜೆಟ್ ಅನ್ನ ನಾವೇನ್ ಮಾಡ್ತಾ ಇದೀವಿ, ಪ್ರಿಪೇರ್ ಮಾಡಿ ಪ್ರೆಸೆಂಟ್ ಮಾಡ್ತಾ ಇದೀವಿ.
ಇನ್ನ ಕೋವಿಡ್ ನ ಹಿನ್ನೆಲೆಯಲ್ಲಿ, ಯಾವಾಗ ಕೋವಿಡ್ ಬಂತಲ್ವಾ, ಕೋವಿಡ್ ನ ಹಿನ್ನೆಲೆಯಲ್ಲಿ ಅದನ್ನೆಲ್ಲ ಟಚ್ ಮಾಡಬಾರ್ದು ಅನ್ನೋಂತ ಏನ್ ಇದಿತ್ತಲ್ವಾ, ಆ ಕಾರಣಕ್ಕೆ ಸಾಂಕ್ರಾಮಿಕ ರೋಗದಿಂದ ನಾವು ಸುರಕ್ಷತೆನ ಕಾಪಾಡಬೇಕು ಅಂತೇಳಿ 2021-22ನೇ ಸಾಲಿನ ಮುಂಗಡ ಪತ್ರವನ್ನ ಮೊದಲ ಬಾರಿಗೆ ಡಿಜಿಟಲ್ ರೂಪದಲ್ಲಿ ಅಥವಾ ಕಾಗದ ರಹಿತವಾಗಿ ಮಂಡನೆ ಮಾಡಲಾಯಿತು. ಹಾಗಾದ್ರೆ ಭಾರತದ ಪ್ರಸ್ತುತ ಮುಂಗಡ ಪತ್ರ ಏನಾಗಿದೆ, ಡಿಜಿಟಲ್ ಬಜೆಟ್ ಅಂತ ಕರಿತೀವಿ. ಅರೆ ಈ ಪೇಪರ್ಲೆಸ್ ಬಜೆಟ್ ಅಂತಾನು ಕರಿಬಹುದು. ಅದನ್ನ ಹಾಗಾದ್ರೆ ಭಾರತದ ಮೊದಲ ಡಿಜಿಟಲ್ ಮುಂಗಡ ಪತ್ರ ಯಾವುದು ಅಂದ್ರೆ 2021 ಮತ್ತು 22ನೇ ಸಾಲಿನ ಮುಂಗಡ ಪತ್ರವನ್ನ ಭಾರತದ ಮೊದಲ ಡಿಜಿಟಲ್ ಮುಂಗಡ ಪತ್ರ ಅಂತ ಕರಿತೀವಿ. ಹಾಗಾದ್ರೆ ಈ ಒಂದು ಸಂಪ್ರದಾಯವನ್ನ ಅಥವಾ ಮೊದಲ ಡಿಜಿಟಲ್ ಮುಂಗಡ ಪತ್ರವನ್ನ ಮಂಡನೆ ಮಾಡಿದ್ ಯಾರು ಅಂತ ನಿಮ್ಗೆ ಏನಾದ್ರು ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದ್ರೆ, ನಿರ್ಮಲಾ ಸೀತಾರಾಮನ್ ಭಾರತದ ಮೊದಲ ಕಾಗದ ರಹಿತ ಮುಂಗಡ ಪತ್ರವನ್ನ ಅಥವಾ ಮೊದಲ ಡಿಜಿಟಲ್ ಮುಂಗಡ ಪತ್ರವನ್ನ ಮಂಡನೆ ಮಾಡ್ತಾರೆ. ಯಾವ ಸಾಲಿಗೆ? 2021 ಮತ್ತು 22ನೇ ಸಾಲಿಗೆ. ಇನ್ನ ಮುಂಗಡ ಪತ್ರವನ್ನ ಮಂಡಿಸಿದಂತಹ ಮಹಿಳೆಯರು ಯಾರು? ನಾವ್ ಹೇಳಿದ್ವಿ ಭಾರತದ ಮುಂಗಡ ಪತ್ರವನ್ನ ಮೊದಲು ಮಂಡನೆ ಮಾಡಿದ್ಯಾರನ್ನ ಜೇಮ್ಸ್ ವಿಲ್ಸನ್. ಸ್ವತಂತ್ರ ಭಾರತದ ಮೊದಲ ಮುಂಗಡ ಪತ್ರವನ್ನ ಮಂಡನೆ ಮಾಡಿದ್ಯಾರನ್ನ ಷಣ್ಮುಗಂ ಚೆಟ್ಟಿ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಹಾಗಾದ್ರೆ ಭಾರತದ ಮುಂಗಡ ಪತ್ರವನ್ನ ಮಂಡನೆ ಮಾಡಿದ ಮೊದಲ ಮಹಿಳೆ ಯಾರು ಅಂತ ಕೇಳ್ತಾರೆ. ಹಾಗಾದ್ರೆ ಭಾರತದ ಮುಂಗಡ ಪತ್ರವನ್ನ ಮಂಡನೆ ಮಾಡಿದ ಮೊದಲ ಮಹಿಳೆ ಶ್ರೀಮತಿ ಇಂದಿರಾ ಗಾಂಧಿ. ಮಾಜಿ ಪ್ರಧಾನಿಗಳಾದಂತ ಶ್ರೀಮತಿ ಇಂದಿರಾ ಗಾಂಧಿ ಅವರು ಭಾರತದ ಮುಂಗಡ ಪತ್ರವನ್ನ ಮಂಡನೆ ಮಾಡಿದ ಮೊದಲ ಮಹಿಳೆ ಅಂತೇಳಿ ಕರಿತೀವಿ. ಅದಾದ ನಂತರ ಆದ್ರೆ ಮತ್ತೊಂದು ವಿಶೇಷತೆ ಏನಂತಂದ್ರೆ, ಇಂದಿರಾ ಗಾಂಧಿ ಮಂಡನೆ ಮಾಡ್ತಾರಲ್ಲ ಮುಂಗಡ ಪತ್ರನ, ಆಗ ಪ್ರಧಾನಿ ಮಂತ್ರಿಗಳು ಅವರೇ ಆಗಿರ್ತಾರೆ, ಹಣಕಾಸು ಸಚಿವರು ಸಹ ಅವರೇ ಆಗಿರ್ತಾರೆ. ಅವರು ಸ್ವತಂತ್ರವಾಗಿ ಹಣಕಾಸು ಸಚಿವೆ ಆಗಿರ್ಲಿಲ್ಲ. ಅವರು ಪ್ರಧಾನ ಮಂತ್ರಿಗಳಾಗಿದ್ದ ಇವಾಗ ಕರ್ನಾಟಕದಲ್ಲಿ ಇದೆಯಲ್ಲ, ಕರ್ನಾಟಕ ಮುಂಗಡ ಪತ್ರ ಹಣಕಾಸು ಸಚಿವರು ಮಂಡನೆ ಮಾಡೋದು. ಸರ್ವೇ ಸಾಮಾನ್ಯವಾಗಿ ಹಣಕಾಸು ಸಚಿವರು ಯಾರಾಗಿರ್ತಾರೆ? ಮುಖ್ಯಮಂತ್ರಿಗಳಾಗಿರ್ತಾರೆ. ಅವ್ರ ಹತ್ರನೇ ಇಟ್ಕೊಂಡಿರ್ತಾರಲ್ಲ ಆ ಖಾತೆ, ಆ ಕಾರಣಕ್ಕೆ ಮುಖ್ಯಮಂತ್ರಿಗಳೇ ಮಂಡನೆ ಮಾಡ್ತಾರೆ. ಆ ರೀತಿ ಪ್ರಧಾನ ಮಂತ್ರಿಗಳು ಅವರೇ ಇದ್ರು, ಹಣಕಾಸು ಸಚಿವರ ಖಾತೆನು ಅವರ ಬಳಿ ಇದ್ದಂತಹ ಕಾರಣಕ್ಕಾಗಿ 1970-71ನೇ ಸಾಲಿನಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಭಾರತದ ಮುಂಗಡ ಪತ್ರವನ್ನು ಮಂಡನೆ ಮಾಡ್ತಾರೆ. ಆ ಮೂಲಕ ಮೊದಲ ಮಹಿಳೆ ಅಂತ ಕರಿತೀವಿ. ಅದಾದ ನಂತರ ನಿರ್ಮಲಾ ಸೀತಾರಾಮನ್ ಇದಾರಲ್ಲ, ಶಿ ಇಸ್ ಫಸ್ಟ್ ಇಂಡಿಪೆಂಡೆಂಟ್ ಇಂಡಿಯನ್ ಫೈನಾನ್ಸ್ ಮಿನಿಸ್ಟರ್, ವಿಮೆನ್ ಫೈನಾನ್ಸ್ ಮಿನಿಸ್ಟರ್. ಅಂದ್ರೆ ಸ್ವತಂತ್ರ ಭಾರತದ ಮೊದಲ ಸ್ವತಂತ್ರ ಹಣಕಾಸು ಸಚಿವೆ ಯಾರು ಅಂದ್ರೆ ನಿರ್ಮಲಾ ಸೀತಾರಾಮನ್. ಅಥವಾ ಭಾರತದ ಮುಂಗಡ ಪತ್ರವನ್ನು ಮಂಡನೆ ಮಾಡಿದ ಎರಡನೇ ಮಹಿಳೆ ಯಾರು ಅಂದ್ರೆ ನಿರ್ಮಲಾ ಸೀತಾರಾಮನ್. ಇವರು ಮೊದಲ ಹಣಕಾಸು ಸಚಿವರು. ಇದಕ್ಕಿಂತ ಮುಂಚೆ ಇಂದಿರಾ ಗಾಂಧಿ ಹಣಕಾಸು ಸಚಿವರಾಗಿದ್ರು ಸಹ ಅವರು ಸ್ವತಂತ್ರ ಹಣಕಾಸು ಸಚಿವರಾಗಿರ್ಲಿಲ್ಲ. ಸ್ವತಂತ್ರ ಭಾರತದ ಮೊದಲ ಸ್ವತಂತ್ರ ಮಹಿಳಾ ಹಣಕಾಸು ಸಚಿವೆ ಯಾರು ಅಂದ್ರೆ ನಿರ್ಮಲಾ ಸೀತಾರಾಮನ್. ಆ ಮೂಲಕ ಭಾರತದ ಮುಂಗಡ ಪತ್ರವನ್ನ ಮಂಡನೆ ಮಾಡಿದ ಎರಡನೇ ಮಹಿಳೆ. ಅತಿ ಹೆಚ್ಚು ಬಾರಿ ಮುಂಗಡ ಪತ್ರವನ್ನ ಮಂಡನೆ ಮಾಡಿದಂತವ್ರು ಯಾರು ಅಂದ್ರೆ ನಿರ್ಮಲಾ ಸೀತಾರಾಮನ್. ಅಲ್ಲೂ ಸಹ ಇವರಿಗೆ ಸೆಕೆಂಡ್ ಪ್ಲೇಸ್ ಇದೆ. ಓಕೆ, ಇನ್ನ ಮುಂಗಡ ಪತ್ರದ ಮುದ್ರಣ ನಾವ್ ಹೇಳಿದ್ವಿ. ಭಾಷೆ ಪ್ರಾರಂಭದಲ್ಲಿ ಏನಂತ ಹೇಳಿದ್ವಿ, ಇಂಗ್ಲಿಷ್ ಅಲ್ಲಿ ಮಾತ್ರ ಮಂಡನೆ ಮಾಡ್ತಿದ್ವಿ 55ರವರೆಗೂ. 55ರ ನಂತರ ಇಂಗ್ಲಿಷು ಮತ್ತೆ ಹಿಂದಿ ಎರಡರಲ್ಲೂ ನಾವು ಮುದ್ರಣ ಮಾಡ್ತಾ ಇದೀವಿ. ಆದ್ರೆ 2021-22ನೇ ಸಾಲಿನಿಂದ ಅದನ್ನ ಡಿಜಿಟಲ್ ರೂಪದಲ್ಲಿ ಪ್ರೆಸೆಂಟ್ ಮಾಡ್ತಾ ಇದೀವಿ. ಹಾಗಾದ್ರೆ ಎಲ್ಲಿ ಪ್ರಿಂಟ್ ಮಾಡ್ತೀವಿ ಇದನ್ನ ಮುಂಗಡ ಪತ್ರವನ್ನ ಅಂದ್ರೆ 1950ರವರೆಗೆ ಮುಂಗಡ ಪತ್ರನ ರಾಷ್ಟ್ರಪತಿ ಭವನದಲ್ಲಿ ಮುದ್ರಣವನ್ನ ಮಾಡ್ಲಾಗ್ತಾ ಇತ್ತು. ಎಲ್ಲಿವರೆಗೂ 1950ರವರೆಗೂ ಭಾರತದ ಮುಂಗಡ ಪತ್ರವನ್ನು ಎಲ್ಲಿ ಮಂಡನೆ ಮಾಡ್ತಿದ್ರು ಅಂದ್ರೆ ಇಲ್ಲಿ ರಾಷ್ಟ್ರಪತಿ ಭವನದಲ್ಲಿ ಮಂಡನೆ ಮಾಡ್ತಿದ್ರು. ಆದ್ರೆ ಅಲ್ಲಿ ಕೆಲವು ಲೀಕ್ ಆಗಂತದ್ದು, ಈ ಒಂದು ಕೆಲವು ಸೆಕ್ಯೂರಿಟಿ ಆಸ್ಪೆಕ್ಟ್ಸ್ ಗೋಸ್ಕರ 1956 ದತ್ತಾಂಶ ಯಾವಾಗ ಸೋರಿಕೆ ಆಗತ್ತಲ್ಲ, ಆ ಕಾರಣಕ್ಕೆ ದತ್ತಾಂಶ ಯಾವಾಗ ಮುಂಗಡ ಪತ್ರದ ದತ್ತಾಂಶ ಸೋರಿಕೆ ಆಗತ್ತೋ ಆ ನಂತರ ಆ ಮುದ್ರಣವನ್ನ ಎಲ್ಲಿಗೆ ಮಾಡ್ತಾರೆ, ಮಿಂಟೋ ರಸ್ತೆಯಲ್ಲಿರುವಂತಹ ಸರ್ಕಾರಿ ಮುದ್ರಣಾಲಯ ಅಂದ್ರೆ ಗೌರ್ಮೆಂಟ್ ಪ್ರಿಂಟಿಂಗ್ ಪ್ರೆಸ್ ಏನ್ ಮಾಡ್ತಾರೆ, ಶಿಫ್ಟ್ ಮಾಡ್ತಾರೆ. ಅಂದ್ರೆ 50ರವರೆಗೂ ರಾಷ್ಟ್ರಪತಿ ಭವನಲ್ಲಿ ಮುಂಗಡ ಪತ್ರವನ್ನ ಮಂಡನೆ ಮಾಡ್ತಾರೆ. ಯಾವಾಗ ರಾಷ್ಟ್ರಪತಿ ಭವನಲ್ಲಿ ಆ ಬಜೆಟ್ ಅನ್ನುವಂಥದ್ದು ಲೀಕ್ ಆಗುತ್ತೋ ಆ ಸೆಕ್ಯೂರಿಟಿ ಆಸ್ಪೆಕ್ಟ್ಸ್ ಗೋಸ್ಕರ ಅದನ್ನ ಬದಲಾವಣೆ ಮಾಡ್ತಾರೆ. ಎಲ್ಲಿಗೆ? ಗವರ್ಮೆಂಟ್ ಪ್ರಿಂಟಿಂಗ್ ಪ್ರೆಸ್ ಇಲ್ಲಿ ಮಿಂಟೋ ರಸ್ತೆಗೆ ಚೇಂಜ್ ಮಾಡ್ತಾರೆ. ಅದಾದ ನಂತರ 1980ರಲ್ಲಿ ಹಣಕಾಸು ಸಚಿವಾಲಯ ಇರುವಂತ ನಾರ್ತ್ ಬ್ಲಾಕ್, ಡೆಲ್ಲಿನಲ್ಲಿ ಹಣಕಾಸು ಸಚಿವಾಲಯ ಇದೆಲ್ಲ ನಾರ್ತ್ ಬ್ಲಾಕ್ ಗೆ ಶಿಫ್ಟ್ ಮಾಡ್ತಾರೆ. ಆ ನಾರ್ತ್ ಬ್ಲಾಕ್ ನ ನೆಲಮಾಳಿಗೆನಲ್ಲಿ ಪ್ರಸ್ತುತ ಭಾರತದ ಮುಂಗಡ ಪತ್ರವನ್ನ ಏನ್ ಮಾಡ್ಲಾಗತ್ತೆ, ಮುದ್ರಣ ಮಾಡ್ಲಾಗತ್ತೆ. ಆದ್ರೆ ಪ್ರಸ್ತುತ ಮುದ್ರಣದ ಅಗತ್ಯ ಇಲ್ಲ, ಕಾರಣ ಡಿಜಿಟಲ್ ರೂಪದಲ್ಲಿ ಪ್ರಕಟಿಸಲಾಗ್ತಾ ಇದೆ.
ನೆಕ್ಸ್ಟ್ ಎಲ್ಲರೂ ಕೇಳಿರ್ತೀರಿ ಬಜೆಟ್ ಆಗಿದೆ ಅಂದ್ರೆ ಇನ್ನೊಂದು ನೆಕ್ಸ್ಟ್ ವೀಕ್ ಬಜೆಟ್ ಇದೆ ಅನ್ಬೇಕಾದ್ರೆ ನ್ಯೂಸ್ ಪೇಪರ್ ಅಲ್ಲೆಲ್ಲ ನಿಮ್ಗೆ ದೊಡ್ಡ ದೊಡ್ಡ ಫೋಟೋದೆಲ್ಲ ಹಾಕಿರ್ತಾರೆ ಹಲ್ವಾ ಸೆರ್ಮನಿ ಅಂತ. ಏನಿದು ಹಲ್ವಾ ಸೆರ್ಮನಿ? ಎಲ್ಲರೂ ಹಲ್ವಾ ತಿಂದಿರ್ತೀರಿ, ಇಲ್ಲಿ ಹಲ್ವಾ ಪ್ರೋಗ್ರಾಮ್ ಅಂತಾನೆ ಕರಿತೀವಿ. ಹಲ್ವಾ ಸೆರ್ಮನಿ ಅಂದ್ರೆ ಏನು ಅಂತಂದ್ರೆ ಇದು ಒಂದು ಇನಾಗರಲ್ ಪ್ರೋಗ್ರಾಮ್. ಹಲ್ವಾ ಸೆರ್ಮನಿ ಇಟ್ ಇಸ್ ಅನ್ ಇನಾಗರಲ್ ಪ್ರೋಗ್ರಾಮ್ ಆಫ್ ದ ಬಜೆಟ್ ಪ್ರೋಸೆಸ್. ಅಂದ್ರೆ ಈ ಮುಂಗಡ ಪತ್ರವನ್ನ ಏನು ಕನ್ಸಾಲಿಡೇಟ್ ಮಾಡ್ತಾರಲ್ಲ ಅದರ ಒಂದು ಆ ಕನ್ಸಾಲಿಡೇಟ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರಲ್ಲ ಅದರ ಉದ್ಘಾಟನಾ ಸಮಾರಂಭ ಇದು. ಈ ಹಲ್ವಾ ಅಂದ್ರೆ ಮುಂಗಡ ಪತ್ರ ಮುದ್ರಣ ಕಾರ್ಯದ ಆರಂಭವನ್ನ ಇದು ಸೂಚಿಸುತ್ತೆ. ಈ ಸಮಾರಂಭದ ನಂತರ ಏನು ಹಲ್ವಾ ಸೆರೆಮನಿ ಆಗತ್ತಲ್ಲ, ಈ ಸಮಾರಂಭದ ನಂತರ ಮುಂಗಡ ಪತ್ರದ ಮುದ್ರಣ ಅದಕ್ಕೆ ಸಿದ್ಧತೆಗಳು ನಡೆಯಲಾಗತ್ತೆ. ಆ ಪೇಜ್ ಅಲೈನ್ಮೆಂಟ್, ಟೈಪಿಂಗು ಆ ತರ ಎಲ್ಲ ಪ್ರೋಸೆಸ್ ಸ್ಟಾರ್ಟ್ ಆಗತ್ತೆ. ಅದು ಎಲ್ಲಿ ಸ್ಟಾರ್ಟ್ ಆಗುತ್ತೆ? ನಾನು ಹೇಳಿದ್ನಲ್ಲ, ನಮ್ಮ ಹಣಕಾಸು ಸಚಿವಾಲಯ ಇದೆಯಲ್ಲ, ಆ ಹಣಕಾಸು ಸಚಿವಾಲಯ ಎಲ್ಲಿದೆ ಅಂದ್ರೆ ನಾರ್ತ್ ಬ್ಲಾಕ್ ಅಲ್ಲಿ ಇದೆ. ಆ ನಾರ್ತ್ ಬ್ಲಾಕ್ ಅಲ್ಲಿ ಮಾನ್ಯ ಹಣಕಾಸು ಸಚಿವರ ನೇತೃತ್ವದಲ್ಲಿ ಈ ಮುಂಗಡ ಪತ್ರ ಪ್ರಕ್ರಿಯೆ ಅನ್ನುವಂಥದ್ದು ಪ್ರಾರಂಭ ಆಗತ್ತೆ. ಓಕೆ, ಈ ಅವಧಿನಲ್ಲಿ ಅಂದ್ರೆ ಈ ಮುಂಗಡ ಪತ್ರ ಮುದ್ರಣ ಕಾರ್ಯ ಪ್ರಾರಂಭ ಆಗುತ್ತಲ್ವಾ, ಯಾವ್ದ್ರ ಮೂಲಕ? ಹಲ್ವಾ ಕಾರ್ಯಕ್ರಮದ ಮೂಲಕ. ಅದನ್ನ ಲಾಕ್ ಇನ್ ಅಂತ ಕರಿತೀವಿ. ಅರೆ ಆ ಪ್ರೋಗ್ರಾಮ್ ಆಗ್ತಿದಂಗೆ ಆ ಪ್ರೋಸೆಸ್ ಅಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿದಾರಲ್ಲ ಬಜೆಟ್ ಪ್ರೋಸೆಸ್ ಅಲ್ಲಿ, ಅವರೆಲ್ಲರನ್ನು ಸಹ ಲಾಕ್ ಮಾಡ್ಬಿಡ್ತಾರೆ. ಎಲ್ಲಿ? ಈ ನಾರ್ತ್ ಬ್ಲಾಕ್ ನ ನೆಲಮಾಳಿಗೆನಲ್ಲಿ ಲಾಕ್ ಮಾಡ್ತಾರೆ. ಆ ಬಜೆಟ್ ಪ್ರೋಸೆಸ್ ಮುಗಿದು ಹಣಕಾಸು ಸಚಿವರು ಲೋಕಸಭೆನಲ್ಲಿ ಅದನ್ನ ಮಂಡನೆ ಮಾಡ್ಲಿಕ್ಕೆ ಓದ್ಲಿಕ್ಕೆ ಪ್ರಾರಂಭ ಮಾಡ್ತಾರಲ್ಲ, ಅಲ್ಲಿವರೆಗೂ ಇವರು ಆ ನೆಲಮಾಳಿಗೆನಲ್ಲೇನೆ ಏನು ಲಾಕ್ ಇನ್ ಆಗಿರ್ತಾರೆ. ಅಂದ್ರೆ ಅವ್ರ ಲಾಕ್ ಮಾಡ್ಲಾಗಿರುತ್ತೆ, ಅವ್ರನ್ನು ಹೊರ ಬಿಡಲ್ಲ. ಜೊತೆಗೆ ಯಾವುದೇ ರೀತಿಯಾದಂತ ಮೊಬೈಲ್ ಫೋನ್ಸ್ ಅನ್ನ ಅಲ್ಲಿ ಅಲೋ ಮಾಡಲ್ಲ. ಇನ್ಕ್ಲೂಡಿಂಗ್ ಫಿನಾನ್ಸ್ ಮಿನಿಸ್ಟರ್ ಇದಾರಲ್ಲ, ಫಿನಾನ್ಸ್ ಮಿನಿಸ್ಟರು ಸಹ ಈ ಒಂದು ಇದಕ್ಕೆ ಹೋಗ್ತಾರೆ. ಅಂದ್ರೆ ಈ ಒಂದು ಮುಂಗಡ ಪತ್ರ ಮುದ್ರಣ ಪ್ರಕ್ರಿಯೆನಲ್ಲಿ ಭಾಗವಹಿಸ್ತಾರೆ. ಅಂದ್ರೆ ಅವರ ಫೋನು ಸಹ ಆ ಒಂದು ಪ್ರಕ್ರಿಯೆನಲ್ಲಿ ಅಲೋ ಮಾಡಲ್ಲ. ಈ ರೀತಿ ಟಾಪ್ ಸೀಕ್ರೆಟ್ ಆಗಿ ಈ ಒಂದು ಮುಂಗಡ ಪತ್ರ ಪ್ರಕ್ರಿಯೆ ಅನ್ನುವಂಥದ್ದು ನಡೆಯುತ್ತೆ. ಆ ಒಂದು ಪ್ರಕ್ರಿಯೆಯ ಉದ್ಘಾಟನಾ ಸಮಾರಂಭವನ್ನ ಹಲ್ವಾ ಸೆರೆಮನಿ, ಹಲ್ವಾ ಸಮಾರಂಭ ಅಂತ ಕರಿತೀವಿ. ಉದ್ದೇಶ ಇಷ್ಟೇ, ಆ ಮುಂಗಡ ಪತ್ರದ ಸಂಪೂರ್ಣ ಪ್ರಕ್ರಿಯೆಯನ್ನ ಪಾರದರ್ಶಕವಾಗಿ ಇಡಬೇಕು, ಮತ್ತೆ ಅತ್ಯಂತ ಸುರಕ್ಷಿತವಾಗಿರ್ಬೇಕು, ಮತ್ತೆ ಗೌಪ್ಯವಾಗಿಡ್ಬೇಕು. ಕಾರಣ ಏನು ಅಂದ್ರೆ ಅದೇನಾದ್ರು ಸೋರಿಕೆ ಆಯ್ತು ಅಂದ್ರೆ ಹಣಕಾಸು ಸಚಿವರ ಮೇಲೆ ಒತ್ತಡಗಳು ಪ್ರಾರಂಭ ಆಗ್ತವೆ ಅನ್ನುವಂತಹ ಒಂದು ಉದ್ದೇಶದಿಂದ ಅದನ್ನ ಟಾಪ್ ಸೀಕ್ರೆಟ್ ಆಗಿ ನಾವು ಮೇಂಟೈನ್ ಮಾಡ್ತೀವಿ. ಆ ಒಂದು ಪ್ರೋಗ್ರಾಮ್ ಹಲ್ವಾ ಸೆರೆಮನಿ ಅಂತ ಕರಿತೀವಿ. ಇನ್ನ ನೆಕ್ಸ್ಟ್ ಮಧ್ಯಂತರ ಮುಂಗಡ ಪತ್ರ ಅಂತ ಹೇಳಿ ರಿಪೀಟೆಡ್ ಆಗಿ ಕೇಳಿದ್ದಾರೆ ಎಕ್ಸಾಮ್ಸ್ ಅಲ್ಲಿ. ಮುಂಗಡ ಪತ್ರನೇ ಬೇರೆ, ಇಂಟ್ರಿಮ್ ಬಜೆಟ್ ಬೇರೆ. ಮುಂಗಡ ಪತ್ರಕ್ಕೂ ಇದಕ್ಕೂ ತುಂಬಾ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಓಕೆ, ಏನು ಇಂಟ್ರಿಮ್ ಬಜೆಟ್ ಅಂದ್ರೆ ಲೋಕಸಭೆನಲ್ಲಿ ಒಮ್ಮೆ ಒಂದು ಚುನಾಯಿತ ಸರ್ಕಾರ ಆಯ್ಕೆ ಆಯ್ತು ಚುನಾವಣೆಯ ಮೂಲಕ ಅಂದ್ರೆ ಅದು ಪೂರ್ಣ ಅವಧಿಯ 5 ಮುಂಗಡ ಪತ್ರವನ್ನ ಮಾತ್ರ ಮಂಡನೆ ಮಾಡಬಹುದು. ಪೂರ್ಣ ಅವಧಿಯ 5 ಮುಂಗಡ ಪತ್ರವನ್ನ ಮಂಡನೆ ಮಾಡಬಹುದು. ಈ 5 ಮುಂಗಡ ಪತ್ರವನ್ನ ಮಂಡನೆ ಮಾಡಿದ ನಂತರ ಅವರು 6ನೇ ಮುಂಗಡ ಪತ್ರವನ್ನ ಮಂಡನೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಆದ್ರೆ ಈ ಚುನಾವಣಾ ವರ್ಷ ಅಂತ ಕರಿತೀವಲ್ಲ, ಆ ಚುನಾವಣಾ ವರ್ಷದ ಮುಂಗಡ ಪತ್ರನ ಮಂಡನೆ ಮಾಡಿದ್ರೆ ಅದು 6 ಮುಂಗಡ ಪತ್ರ ಆಗುತ್ತೆ, ಅದಕ್ಕೆ ಅವಕಾಶ ಇಲ್ಲ. ಆ ಕಾರಣಕ್ಕೆ 5 ಮುಂಗಡ ಪತ್ರದ ನಂತರ ಈ ಚುನಾವಣೆಗಳು ಸರ್ವೇ ಸಾಮಾನ್ಯ ಏಪ್ರಿಲ್ ಮೇ ನಲ್ಲಿ ಆಗುತ್ತಲ್ಲ, ಏಪ್ರಿಲ್ ಮೇ ನಲ್ಲಿ ಆಗಿ ಹೊಸ ಸರ್ಕಾರ ರಚನೆಯಾಗುವವರೆಗೂ ಆ 3 ತಿಂಗಳ ಅವಧಿ ಇರುತ್ತಲ್ಲ, ಆ 3 ತಿಂಗಳ ಅವಧಿಗಾಗಿ ಮಂಡನೆ ಮಾಡುವಂತಹ ಮುಂಗಡ ಪತ್ರನ ಮಧ್ಯಂತರ ಮುಂಗಡ ಪತ್ರ, ಇಂಟ್ರಿಮ್ ಬಜೆಟ್ ಅಂತ ಹೇಳಿ ನಾವು ಕರಿತೀವಿ. ಇದು 3 ತಿಂಗಳ ಅವಧಿಗೆ ಮಾತ್ರ ಇರುತ್ತೆ. ಇಟ್ ಈಸ್ ಇನ್ಕ್ಲೂಡ್ ಓನ್ಲಿ ಎಕ್ಸ್ಪೆಂಡಿಚರ್ ಪ್ರಪೋಸಲ್ಸ್, ಅಂದ್ರೆ ಕೇವಲ ವೆಚ್ಚದ ಒಂದು ಪ್ರಪೋಸಲ್ಸ್ ಅನ್ನ ಮಾತ್ರ ಒಳಗೊಂಡಿರುತ್ತೆ. ಈ ಅವಧಿನಲ್ಲಿ ಯಾವುದೇ ರೀತಿಯ ತಿದ್ದುಪಡಿಗಳನ್ನ ಮಾಡ್ಲಿಕ್ಕೆ, ತೆರಿಗೆ ದರಗಳನ್ನ ಜಾಸ್ತಿ ಕಡಿಮೆ ಮಾಡ್ಲಿಕ್ಕೆ ಅವಕಾಶ ಇರಲ್ಲ. ಯಾವ ಮುಂಗಡ ಪತ್ರದಲ್ಲಿ? ಇಂಟ್ರಿಮ್ ಬಜೆಟ್ ಅಲ್ಲಿ. ಓಕೆ, ಅದು ಹೊಸ ಸರ್ಕಾರ ಬಂದ್ರೆ ಆ ಇಂಟ್ರಿಮ್ ಬಜೆಟ್ ಎಂಡ್ ಆಗುತ್ತೆ, ಹೊಸ ಸರ್ಕಾರ ಹೊಸ ಪೂರ್ಣ ಬಜೆಟ್ ಅನ್ನ ಮಂಡನೆ ಮಾಡುತ್ತೆ. ಇದಾದ ನಂತರ ಈ ರೈಲ್ವೆ ಮುಂಗಡ ಪತ್ರ ಅನ್ನುವಂಥದ್ದು ರೀಸೆಂಟ್ ಆಗಿ ಗ್ರೂಪ್ ಸಿ ಎಕ್ಸಾಮ್ಸ್ ಅಲ್ಲೆಲ್ಲ ಕೇಳಿರುವಂತ ಕ್ವಶನ್. ಈ ರೈಲ್ವೆ ಮುಂಗಡ ಪತ್ರ ಅನ್ನುವಂಥದ್ದು ನೀವು ಕೇಳಿದಿರಿ. ಪ್ರಾರಂಭದಲ್ಲಿ ರೈಲ್ವೆ ಮುಂಗಡ ಪತ್ರನೇ ಬೇರೆ, ಸಾಮಾನ್ಯ ಮುಂಗಡ ಪತ್ರನೇ ಬೇರೆ ಅಂತೇಳಿ ಪ್ರತ್ಯೇಕವಾಗಿ 2 ಮುಂಗಡ ಪತ್ರನ ಮಂಡನೆ ಮಾಡ್ತಾರೆ. ಆದ್ರೆ ಇದನ್ನ ಪ್ರತ್ಯೇಕ ಮಾಡಿದ್ ಯಾವಾಗ ಅಂತಂದ್ರೆ ಪ್ರಾರಂಭದಲ್ಲಿ, ಅಂದ್ರೆ 1921ರಲ್ಲಿ ಸರ್ಕಾರ ಒಂದು ಸಮಿತಿಯನ್ನ ನೇಮಕ ಮಾಡುತ್ತೆ. ಅದನ್ನ ಏನಂತ ಕರಿತೀವಿ? ಹಕ್ವರ್ತ್ ಸಮಿತಿ ಅಂತ ಕರಿತೀವಿ. ಆ ಹಕ್ವರ್ತ್ ಸಮಿತಿಯನ್ನ 1921-22ನೇ ಸಾಲಿನಲ್ಲಿ ನೇಮಕ ಮಾಡಲಾಗತ್ತೆ. ಆ ಸಂದರ್ಭದಲ್ಲಿ ಸರ್ಕಾರದ ವೆಚ್ಚದಲ್ಲಿ 80%ಕ್ಕಿಂತ ಹೆಚ್ಚು ಸರ್ಕಾರದ ಒಂದು ಮುಂಗಡ ಪತ್ರ ಇದೆಯಲ್ಲ, ಹಣಕಾಸು ಅಥವಾ ವೆಚ್ಚ ಇದೆಯಲ್ಲ, ಅದು ರೈಲ್ವೆ ವೆಚ್ಚವಾಗಿತ್ತು.
ಆ ಕಾರಣಕ್ಕೆ ರೈಲ್ವೆ ಮುಂಗಡ ಅದಕ್ಕೆ ಸಪರೇಟ್ ಮಾಡಿ ಅನ್ನುವಂತಹ ಶಿಫಾರಸನ್ನ ಅಕ್ಬರ್ ಸಮಿತಿ ಶಿಫಾರಸ್ ಮಾಡುತ್ತೆ. ಅಕ್ಬರ್ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಏನು ರೈಲ್ವೆ ಮುಂಗಡ ಪತ್ರ ಸಾಮಾನ್ಯ ಮುಂಗಡ ಪತ್ರದೊಂದಿಗೆ ಏನ್ ಮಾಡಿದ್ವಿ, ಪ್ರತ್ಯೇಕವನ್ನ ಪಡಿಸೋದು 1924 ಮತ್ತು 25ನೇ ಸಾಲಿನಲ್ಲಿ. 1924-25ನೇ ಸಾಲಿನಿಂದ 2017-18ನೇ ಸಾಲಿನವರೆಗೆ 2017 ಮತ್ತು 18ನೇ ಸಾಲಿನವರೆಗೆ ಭಾರತದಲ್ಲಿ 2 ಮುಂಗಡ ಪತ್ರಗಳು ಮಂಡನೆ ಆಗ್ತಿದ್ವು. ಒಂದು ರೈಲ್ವೆ ಮುಂಗಡ ಪತ್ರ, ಮತ್ತೊಂದು ಸಾಮಾನ್ಯ ಮುಂಗಡ ಪತ್ರ. ಆದ್ರೆ ಬಿಬೇಕ್ ದೇವರಾಯ್ ಸಮಿತಿ ಅಂತ ಕರಿತೀವಿ. ಬಿಬೇಕ್ ದೇವರಾಯ್ ಸಮಿತಿ ಅನ್ನುವಂಥದ್ದು 2000 ಶಿಫಾರಸ್ ಮಾಡುತ್ತೆ. ಏನಂತ ಶಿಫಾರಸ್ ಮಾಡುತ್ತೆ, ಇಲ್ಲ ಇವೆರಡನ್ನು ಮರ್ಜ್ ಮಾಡಿ ಅಂತ. ಆ ಕಾರಣಕ್ಕೆ ಬಿಬೇಕ್ ದೇವರಾಯ್ ಸಮಿತಿಯ ಶಿಫಾರಸ್ಸಿನ ಮೇರೆಗೆ 2017 ಮತ್ತು 18ನೇ ಸಾಲಿನಲ್ಲಿ ರೈಲ್ವೆ ಮುಂಗಡ ಪತ್ರವನ್ನ ಸಾಮಾನ್ಯ ಮುಂಗಡ ಪತ್ರದೊಂದಿಗೆ ಏನ್ ಮಾಡ್ಲಾಗುತ್ತೆ, ವಿಲೀನಗೊಳಿಸಲಾಗುತ್ತೆ. ಅಂತಹ ರೈಲ್ವೆ ಮುಂಗಡ ಪತ್ರ ಮತ್ತು ಸಾಮಾನ್ಯ ಮುಂಗಡ ಪತ್ರವನ್ನ ಸಂಯೋಜಿಸಿ ಮಂಡನೆ ಮಾಡಿದಂತಹ ಮೊದಲ ಹಣಕಾಸು ಸಚಿವರು ಯಾರು ಅಂದ್ರೆ ಅಂದಿನ ಹಣಕಾಸು ಸಚಿವರಾಗಿದ್ದಂತಹ ಅರುಣ್ ಜೇಟ್ಲಿ. ಅದು 2017-18ನೇ ಮುಂಗಡ ಪತ್ರನ ಅರುಣ್ ಜೇಟ್ಲಿ ಅವರು ಮಂಡನೆ ಮಾಡ್ತಾರೆ. ಇದು ಭಾರತದ ಮೊದಲ ಸಂಯೋಜಿತ ಮುಂಗಡ ಪತ್ರ. ಏನು ರೈಲ್ವೆ ಮುಂಗಡ ಪತ್ರ ಮತ್ತು ಸಾಮಾನ್ಯ ಮುಂಗಡ ಪತ್ರ ಸಂಯೋಜಿಸಿದಂತಹ ಮೊದಲ ಮುಂಗಡ ಪತ್ರ ಅಂತೇಳಿ ನಾವು ಕರಿತೀವಿ. ಇದಾದ್ಮೇಲೆ ನಮ್ಗೆ ಕಪ್ಪು ಮುಂಗಡ ಅಂದ್ರೆ ಕೆಲವು ಸ್ಪೆಷಲ್ ಬಜೆಟ್ಸ್ ಇದಾವೆ. ಬ್ಲಾಕ್ ಬಜೆಟ್, ಮಿಲಿನಿಯಂ ಬಜೆಟ್, ಈ ತರ ಕೆಲವು ವಿಶೇಷಗಳಿದಾವೆ. ಯಾವ್ದನ್ನ ಬ್ಲಾಕ್ ಬಜೆಟ್ ಅಂತ ಕರಿತೀವಿ ಅಂದ್ರೆ 1973-74ನೇ ಸಾಲಿನಲ್ಲಿ ಮಂಡನೆ ಮಾಡಿದಂತಹ ಮುಂಗಡ ಪತ್ರವನ್ನ ಕಪ್ಪು ಮುಂಗಡ ಪತ್ರ, ಬ್ಲಾಕ್ ಬಜೆಟ್ ಅಂತ ಕರಿತೀವಿ. ಹಾಗಾದ್ರೆ ಯಾಕಿದನ್ನ ಬ್ಲಾಕ್ ಬಜೆಟ್ ಅಂತ ಕರಿತೀವಿ ಅಂದ್ರೆ ಆ ಅವಧಿನಲ್ಲಿ ಅಂದ್ರೆ ಇಂದಿರಾ ಗಾಂಧಿ ಸರ್ಕಾರದ ಅವಧಿನಲ್ಲಿ ಈ ಒಂದು ಮುಂಗಡ ಪತ್ರ ಮಂಡನೆ ಆಗುತ್ತೆ. ಇದನ್ನ ಮಂಡನೆ ಮಾಡಿದ ಯಾರಂದ್ರೆ ಯಶವಂತರಾವ್ ಬಿ ಚೌಹಾಣ್ ಅನ್ನುವಂಥವ್ರು ಇದನ್ನ ಮಂಡನೆ ಮಾಡ್ತಾರೆ. ಹಾಗಾದ್ರೆ ಇದನ್ನ ಯಾಕೆ ಕಪ್ಪು ಮುಂಗಡ ಪತ್ರ ಅಂತ ಕರಿತೀವಿ ಅಂದ್ರೆ ಕೋಶೀಯ ಕೊರತೆ ಅಥವಾ ವಿತ್ತೀಯ ಕೊರತೆ ಇದೆಯಲ್ಲ, ಆ ಕೋಶೀಯ ಕೊರತೆ ಅಥವಾ ವಿತ್ತೀಯ ಕೊರತೆಯ ಪ್ರಮಾಣ ಅತಿ ಹೆಚ್ಚಿರುತ್ತೆ. ಅಧಿಕ ಕೋಶೀಯ ಕೊರತೆ ಅಥವಾ ವಿತ್ತೀಯ ಕೊರತೆಯ ಕಾರಣದಿಂದ 1973-74ರ ಮುಂಗಡ ಪತ್ರವನ್ನ ನಾವೇನಂತ ಕರಿತೀವಿ, ಬ್ಲಾಕ್ ಬಜೆಟ್, ಕಪ್ಪು ಮುಂಗಡ ಪತ್ರ ಅಂತೇಳಿ ನಾವು ಕರಿತೀವಿ. ಅಂದ್ರೆ ಆಗ ಭಾರತ ತೀವ್ರ ಆರ್ಥಿಕ ಸಂಕಷ್ಟವನ್ನ ಎದುರಿಸ್ತಾ ಇರುತ್ತೆ. ಆ ಹಿನ್ನೆಲೆಯಲ್ಲಿ ಸರ್ಕಾರದ ಆದಾಯ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಆಗಿರುತ್ತೆ. ಆ ವೆಚ್ಚವನ್ನ ಸರಿದೂಗಿಸ್ಲಿಕ್ಕೆ ಭಾರತ ಹೆಚ್ಚಿನ ಪ್ರಮಾಣದಲ್ಲಿ ಸಾಲವನ್ನ ಮಾಡಿರುತ್ತೆ. ಆ ಕಾರಣಕ್ಕೆ ಕೋಶೀಯ ಕೊರತೆಯ ಪ್ರಮಾಣ ಅತಿ ಹೆಚ್ಚು ಇದ್ದಂತಹ ಕಾರಣಕ್ಕಾಗಿ 1973-74ರ ಮುಂಗಡ ಪತ್ರವನ್ನ ಕಪ್ಪು ಮುಂಗಡ ಪತ್ರ, ಬ್ಲಾಕ್ ಬಜೆಟ್ ಅಂತ ಕರಿತೀವಿ. ಹಾಗಾದ್ರೆ ಇದನ್ನ ಮಂಡನೆ ಮಾಡಿದ್ ಯಾರು ಅಂತಂದ್ರೆ ಯಶವಂತರಾವ್ ಬಿ ಚೌಹಾಣ್ ರವರು ಮಂಡನೆ ಮಾಡ್ತಾರೆ. ಇನ್ನ ನೆಕ್ಸ್ಟ್ ಕನಸಿನ ಮುಂಗಡ ಪತ್ರ ಅಂದ್ರೆ ಡ್ರೀಮ್ ಬಜೆಟ್ ಅಂತ ಕರಿತೀವಿ. 1997-98 ಬಜೆಟ್ ಈಸ್ ನೋನ್ ಆಸ್ ಡ್ರೀಮ್ ಬಜೆಟ್. ಅಂದ್ರೆ 1997-98ರ ಮುಂಗಡ ಪತ್ರ ಕನಸಿನ ಮುಂಗಡ ಪತ್ರ ಅಂತ ಕರಿತೀವಿ. ಯಾಕೆ ಕನಸಿನ ಮುಂಗಡ ಪತ್ರ ಅಂತ ಕರಿತೀವಿ, ಅದನ್ನ ಮಂಡನೆ ಮಾಡಿದ್ ಯಾರು ಅಂತಂದ್ರೆ ಪಿ ಚಿದಂಬರಂ ರವರು ಈ ಒಂದು ಮುಂಗಡ ಪತ್ರವನ್ನ ಮಂಡನೆ ಮಾಡ್ತಾರೆ. ಯಾಕೆ ಇದನ್ನ ಕನಸಿನ ಮುಂಗಡ ಪತ್ರ ಅಂತ ಕರೀತಾರೆ ಅಂದ್ರೆ ಇಲ್ಲಿ ತೆರಿಗೆಯ ದರಗಳನ್ನ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಮಾಡಲಾಗುತ್ತೆ. ಯಾಕೆ ಕಡಿಮೆ ಮಾಡಿದ್ವಿ ಅಂದ್ರೆ ಇಲ್ಲಿ ಲ್ಯಾಫರ್ ಕರ್ವ್ ಅಂತ ಬರುತ್ತೆ. ಹಾಗಾದ್ರೆ ಲ್ಯಾಫರ್ ಕರ್ವ್ ತುಂಬಾ ಎಕ್ಸಾಮ್ಸ್ ಅಲ್ಲಿ ರಿಪೀಟ್ ಆಗಿದೆ. ಏನ್ ಹೇಳುತ್ತೆ ಲ್ಯಾಫರ್ಕು, ತೆರಿಗೆ ಅಂದ್ರೆ ಟ್ಯಾಕ್ಸ್ ರೇಟ್ ಜಾಸ್ತಿ ಆದಂಗೆ ಸರ್ಕಾರಕ್ಕೆ ಬರುತ್ತಲ್ಲ ಆದಾಯ, ಅದು ಕಡಿಮೆ ಆಗುತ್ತೆ. ಪ್ರಾರಂಭದಲ್ಲಿ ಜಾಸ್ತಿ ಒಂದ್ ಹಂತದವರೆಗೂ ಜಾಸ್ತಿ ಆಗುತ್ತೆ. ಒಂದ್ ಹಂತದ ನಂತರ ಮತ್ತೆ ಟ್ಯಾಕ್ಸ್ ರೇಟ್ ನ ಜಾಸ್ತಿ ಮಾಡಿದ್ರೆ ಸರ್ಕಾರಕ್ಕೆ ಗಳಿಸುವ ಆದಾಯ ಏನಾಗುತ್ತೆ, ಕಡಿಮೆ ಆಗುತ್ತೆ ಅಂತ ಕರಿತೀವಿ. ಆದ್ರೆ ಈ ಅವಧಿನಲ್ಲಿ 1997-98ರ ಅವಧಿಯನ್ನ ನಾವು ನೋಡಿದ್ರೆ ನಮ್ಮಲ್ಲಿ ಟ್ಯಾಕ್ಸ್ ರೇಟ್ ಹೇಗಿತ್ತು ಅಂದ್ರೆ ವೆಲ್ತ್ ಟ್ಯಾಕ್ಸ್ ಇತ್ತು, ಇನ್ಕಮ್ ಟ್ಯಾಕ್ಸ್ ಇತ್ತು, ಕಾರ್ಪೊರೇಟ್ ಟ್ಯಾಕ್ಸ್ ಇತ್ತು, ಎಸ್ಟೇಟ್ ಡ್ಯೂಟಿ ಇತ್ತು, ಗಿಫ್ಟ್ ಟ್ಯಾಕ್ಸ್ ಇತ್ತು. ಅಂದ್ರೆ ನಿಮ್ಗೆ ಆದಾಯ ತೆರಿಗೆ, ಆದಾಯ ತೆರಿಗೆ ಅದು ರೇಟ್ ಜಾಸ್ತಿ ಇತ್ತು. ಕಂಪನಿ ಆಗಿದ್ರೆ ಟ್ಯಾಕ್ಸ್, ಕಾರ್ಪೊರೇಟ್ ಟ್ಯಾಕ್ಸ್ ಅದು 56% ಇತ್ತು. ಅಂದ್ರೆ ಟ್ಯಾಕ್ಸ್ ರೇಟ್ ಜಾಸ್ತಿ ಇತ್ತು. ನೀವೇನಾದ್ರು ಕೂಡಿಟ್ರೆ ಸಂಪತ್ತಿನ ಮೇಲಿನ ತೆರಿಗೆ, ನೀವ್ ಯಾರಿಗಾರು ಗಿಫ್ಟ್ ಕೊಟ್ರೆ ಗಿಫ್ಟ್ ಟ್ಯಾಕ್ಸ್ ಅಂತ ಹೇಳಿ ಕರೀತಿದ್ರು. ನೀವು ಖರ್ಚು ಮಾಡಿದ್ರೆ ವೆಚ್ಚದ ಮೇಲಿನ ತೆರಿಗೆ ಅಂತ ಕರೀತಾ ಇದ್ರು. ಇಲ್ಲ ಏನು ಮಾಡಿದ್ರೆ ಹಂಗೆ ಕೂಡಿಟ್ಸತ್ತು ಹೋದ್ರೆ ಆ ಆಸ್ತಿ ವರ್ಗಾವಣೆಯ ಮೇಲಿನ ತೆರಿಗೆ. ಈ ರೀತಿ ಟ್ಯಾಕ್ಸ್ ರೇಟ್ಸ್ ಎಲ್ಲ ಜಾಸ್ತಿ ಇದ್ವು. ಆ ಎಲ್ಲ ಟ್ಯಾಕ್ಸ್ ಗಳನ್ನ ಹೊರೆಯನ್ನ ಕಡಿಮೆ ಮಾಡ್ತಾರೆ. ಟ್ಯಾಕ್ಸ್ ರೇಟ್ ಅನ್ನ ಕಡಿಮೆ ಮಾಡಿದಂತಹ ಕಾರಣಕ್ಕಾಗಿ ಇದನ್ನ ಕನಸಿನ ಮುಂಗಡ ಪತ್ರ ಅಂತೇಳಿ ಕರಿತೀವಿ. ಯಾರಿದನ್ನ ಮಂಡನೆ ಮಾಡಿದ್ದು ಅಂದ್ರೆ ಪಿ ಚಿದಂಬರಂ ರವರು ಮಂಡನೆ ಮಾಡ್ತಾರೆ. ಓಕೆ, ಇದು ಕಪ್ಪು ಹಣದ ಸಂಗ್ರಹಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡುತ್ತೆ. ಯಾವ ಮುಂಗಡ ಪತ್ರ? 97-98. ಆ ಕಾರಣಕ್ಕೆ ಇದನ್ನ ಏನಂತ ಕರಿತೀವಿ ನಾವು? ಕನಸಿನ ಮುಂಗಡ ಪತ್ರ ಅಂತ ಕರಿತೀವಿ.
ಇನ್ನು ನೆಕ್ಸ್ಟ್ ಅದೇ ರೀತಿ ನಾವು ನೋಡೋದಾದ್ರೆ ಯುಗಾಂತರ ಮುಂಗಡ ಪತ್ರ, ಅಂದ್ರೆ ಯುಗಗಳ ನಂತರ ಬಂದಂತಹ ಮುಂಗಡ ಪತ್ರ, ಯುಗಾಂತರ ಮುಂಗಡ ಪತ್ರ. ಯಾಕೆ ಇದನ್ನ ಮಂಡನೆ ಮಾಡಿದ್ ಯಾರು ಅಂತಂದ್ರೆ ಪ್ರಧಾನ ಆಗಿದ್ದಂತಹ ಅಂದಿನ ಹಣಕಾಸು ಸಚಿವರಾಗಿದ್ದಂತಹ ಡಾಕ್ಟರ್ ಮನಮೋಹನ್ ಸಿಂಗ್ ಈ ಒಂದು ಯುಗಾಂತರ ಮುಂಗಡ ಪತ್ರವನ್ನ ಮಂಡನೆ ಮಾಡ್ತಾರೆ. ಅಂದ್ರೆ ಇದು ಯಾಕೆ ಯುಗಾಂತರ ಮುಂಗಡ ಪತ್ರ ಅಂತ ಕರಿತೀವಿ ಅಂದ್ರೆ, ಅಲ್ಲಿವರೆಗೂ ಭಾರತವನ್ನ ಲೈಸೆನ್ಸ್ ರಾಜ್ ವ್ಯವಸ್ಥೆ ಅಂತೇಳಿ ಕರೀತಾ ಇದ್ವಿ. ಆ ಲೈಸೆನ್ಸ್ ರಾಜ್ ಸಿಸ್ಟಮ್ಗೆ ಗುಡ್ ಬೈ ಅನ್ನ ಹೇಳಿ ಮೊದಲ ಬಾರಿಗೆ ಉದಾರೀಕೃತ ಅರ್ಥವ್ಯವಸ್ಥೆಯಾಗಿ ಭಾರತವನ್ನ ನಾವು ಪರಿವರ್ತನೆ ಮಾಡ್ತೀವಿ. LPG ಅಂದ್ರೆ ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್, ಈ ಒಂದು ಪಾಲಿಸೀಸ್ ನ ಅಡಾಪ್ಟ್ ಮಾಡ್ಕೊಂಡು ಲೈಸೆನ್ಸ್ ಅನ್ನೆಲ್ಲ ರದ್ದುಪಡಿಸ್ತೀವಿ, ಖಾಸಗಿಯವರಿಗೆ ಉತ್ತೇಜನವನ್ನ ನೀಡ್ತೀವಿ, ವಿದೇಶಿ ಬಂಡವಾಳ ಹೂಡಿಕೆಗೆ ಅವಕಾಶವನ್ನ ಕಲ್ಪಿಸಿಕೊಡ್ತೀವಿ, ರಫ್ತುಗಳು ಮತ್ತು ಆಮದುಗಳ ಮೇಲಿನ ನಿರ್ಬಂಧಗಳನ್ನ ತೆಗೆದು ಹಾಕ್ತಿವಿ. ಆ ಹಿನ್ನೆಲೆಯಲ್ಲಿ 1991 ಮುಂಗಡ ಪತ್ರವನ್ನ ಯುಗಾಂತರ ಮುಂಗಡ ಪತ್ರ ಅಂತ ಕರಿತೀವಿ. ಇದನ್ನ ಮಂಡನೆ ಮಾಡಿದ್ದು ಹಣಕಾಸು ಸಚಿವರಾಗಿದ್ದಂತಹ ಮನಮೋಹನ್ ಸಿಂಗ್. ನೆಕ್ಸ್ಟ್ ಸಹಸ್ರಮಾನದ ಮುಂಗಡ ಪತ್ರ ಅಂದ್ರೆ ಮಿಲೇನಿಯಂ ಬಜೆಟ್ ಅಂತ ಕರಿತೀವಿ. ಯಾರು ಈ ಮಿಲೇನಿಯಂ ಬಜೆಟ್ ಅನ್ನ ಮಂಡನೆ ಮಾಡಿದ್ದು ಅಂದ್ರೆ ಯಶವಂತ್ ಸಿನ್ಹಾ. ಯಾವ ಬಜೆಟ್ ಅನ್ನ ಈ ಮಿಲೇನಿಯಂ ಅಂದ್ರೆ ಸಹಸ್ರಮಾನದ ಮುಂಗಡ ಪತ್ರ ಅಂತ ಕರಿತೀವಿ. 2000 ಸಾಲಿನ ಮುಂಗಡ ಪತ್ರವನ್ನ ಸಹಸ್ರಮಾನದ ಮುಂಗಡ ಪತ್ರ ಅಂತ ಕರಿತೀವಿ. ಇದನ್ನ ಮಂಡನೆ ಮಾಡಿದ್ ಯಾರಂದ್ರೆ ಯಶವಂತ್ ಸಿನ್ಹಾ ಅಂತ ಕರಿತೀವಿ. ಯಾಕೆ ಇದನ್ನ ಸಹಸ್ರಮಾನದ ಮುಂಗಡ ಪತ್ರ ಅಂತ ಕರಿತೀವಿ ಅಂದ್ರೆ, ಇಲ್ಲಿ ಪ್ರಮುಖವಾಗಿ ಇವತ್ತು ಭಾರತ IT ಹಬ್ ಅಂತ ಕರಿತಿದ್ವಿ ಗೊತ್ತಾ. ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನದಲ್ಲಿ ಜಾಗತಿಕವಾಗಿ ಭಾರತ ಮುಂಚೂಣಿಯಲ್ಲಿದೆ ಗೊತ್ತಾ. ಅದಕ್ಕೆ ಪ್ರಮುಖ ಕಾರಣವಾದಂತಹ ಬಜೆಟ್ ಇದೇನ್ ಮಾಡುತ್ತೆ, ಈ IT ಉದ್ಯಮಗಳಿದಾವಲ್ಲ, ಈ IT ಉತ್ಪನ್ನಗಳ ಮೇಲಿನ ಟ್ಯಾಕ್ಸ್ ರೇಟ್ ಅನ್ನ ಗಣನೀಯ ಅವನು ಸುಂಕ ಅಂತ ಕರಿತೀವಿ. ಕಸ್ಟಮ್ ಡ್ಯೂಟೀಸ್ ಇತ್ತಲ್ಲ, ಆಮದು ಮಾಡ್ಕೊಂತಿದ್ವಲ್ಲ, ಆ ಕಸ್ಟಮ್ ಡ್ಯೂಟೀಸ್ ಅನ್ನ ಡ್ರಾಸ್ಟಿಕ್ ಕಡಿಮೆ ಮಾಡ್ತೀವಿ. ಅದರ ಹಿನ್ನೆಲೆನ IT-BT ಸೆಕ್ಟರ್ ರಾಪಿಡ್ ಗ್ರೋತ್ ಆಗುತ್ತೆ. ಆ ಕಾರಣಕ್ಕೆ ಇದನ್ನ ಸಹಸ್ರಮಾನದ ಮುಂಗಡ ಪತ್ರ ಅಂತೇಳಿ ಕರಿತೀವಿ. ಓಕೆ, ನೆಕ್ಸ್ಟ್ ಮುಂಗಡ ಪತ್ರಕ್ಕೆ ಇರುವಂತ ಒಂದು ಸಂವಿಧಾನಿಕ ಹಿನ್ನೆಲೆ ಹೇಗಿದೆ ಅಥವಾ ಸಂವಿಧಾನದ ಅವಕಾಶಗಳೇನು ಅಂತ ನಾವು ನೋಡಿದ್ರೆ, ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ಭಾರತ ಸಂವಿಧಾನದ 12ನೇ ವಿಧಿ ಅಂತ ನಾವೇನ್ ಕರಿತೀವಲ್ವಾ, ಅದು ಇದನ್ನ ಸರ್ಕಾರದ ವಾರ್ಷಿಕ ಹಣಕಾಸು ಹೇಳಿಕೆಯ ಪತ್ರ ಅಂದ್ರೆ ಆನ್ಯುಯಲ್ ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ ಆಫ್ ದ ಗೌರ್ಮೆಂಟ್ ಅಂತೇಳಿ ನಾವು ಕರಿತೀವಿ. ಈ ಸಂವಿಧಾನದ 112ನೇ ವಿಧಿ ಏನ್ ಮಾಡುತ್ತೆ, 12ನೇ ವಿಧಿಯ ಪ್ರಕಾರ ಕೇಂದ್ರ ಹಣಕಾಸು ಸಚಿವರ ಸೆಂಟ್ರಲ್ ಅಂದ್ರೆ ಯೂನಿಯನ್ ಫಿನಾನ್ಸ್ ಮಿನಿಸ್ಟರ್ ಇದಾರಲ್ಲ, ಅವರು ಈ ಕೇಂದ್ರ ಮುಂಗಡ ಪತ್ರವನ್ನ ಸಿದ್ಧಪಡಿಸಿ ಮಂಡನೆ ಮಾಡ್ತಾರೆ. ಎಲ್ಲಿ ಮಂಡನೆ ಮಾಡ್ಬೇಕು, ಅವರು ಲೋಕಸಭೆನಲ್ಲಿ ಸಿದ್ಧಪಡಿಸಿ ಮಂಡಿಸ್ತಾರೆ. ಈ ಮುಂಗಡ ಪತ್ರ ಲೋಕಸಭೆಯ ಮುಂದೆ ಹಣಕಾಸು ಸಚಿವರು ಏನ್ ಮಂಡನೆ ಮಾಡ್ತಾರಲ್ಲ, ಅದನ್ನ ಆ ಮಂಡನೆ ಮಾಡುವವರೆಗೂ ಅತ್ಯಂತ ಗೌಪ್ಯವಾಗಿ, ಅಂದ್ರೆ ಎಲ್ಲೂ ಸಹ ಅದು ಲೀಕ್ ಆಗದೆ ಏನು ಸೀಕ್ರೆಟ್ ಆಗಿ ಅದನ್ನ ಇಡ್ಲಾಗತ್ತೆ. ಮಂಡನೆ ಮಾಡಿದ ನಂತರ ಅದು ಚರ್ಚೆಗಳು ಪ್ರಾರಂಭ ಆಗತ್ತೆ. ಓಕೆ, ಇನ್ನ ಮುಂಗಡ ಪತ್ರನ ಲೋಕಸಭೆನಲ್ಲಿ ಮಂಡನೆ ಮಾಡ್ತಾರಲ್ಲ, ಲೋಕಸಭೆನಲ್ಲಿ ಮಂಡನೆ ಮಾಡಿ ಮುಕ್ತವಾಗಿ ಚರ್ಚಿಸಲಾಗತ್ತೆ. ಲೋಕಸಭೆನಲ್ಲಿ ಮಂಡನೆ ಮಾಡ್ತಾರೆ, ಮಂಡನೆ ಮಾಡಿ ಮುಕ್ತವಾಗಿ ಚರ್ಚಿಸಲಾಗತ್ತೆ. ಆ ನಂತರ ಲೋಕಸಭೆಯ ಒಪ್ಪಿಗೆಯನ್ನ ಪಡೆದು ಅದನ್ನ ರಾಜ್ಯಸಭೆಗೆ ಕಳಿಸಲಾಗತ್ತೆ. ಮುಂಗಡ ಪತ್ರವನ್ನ ಮಂಡನೆ ಮಾಡೋದಿಲ್ಲಿ ಲೋಕಸಭೆನಲ್ಲಿ ಮಂಡನೆ ಮಾಡ್ತೀವಿ. ಲೋಕಸಭೆನಲ್ಲಿ ಮಂಡನೆ ಮಾಡಿ ಅಲ್ಲಿ ಚರ್ಚೆಗಳಾಗ್ತವೆ. ಲೋಕಸಭೆನಲ್ಲಿ ಅನುಮೋದನೆಯಾದ ನಂತರ ಎಲ್ಲಿ ಕಳಿಸ್ತಾರೆ, ರಾಜ್ಯಸಭೆಗೆ ಕಳಿಸ್ತಾರೆ. ಹಾಗಾದ್ರೆ ರಾಜ್ಯಸಭೆಗೆ ಯಾವ ರೀತಿ ಅಧಿಕಾರ ಇದೆ, ಮುಂಗಡ ಪತ್ರದ ಮೇಲೆ ಚರ್ಚೆಗಳನ್ನ ಮಾಡಬಹುದು. ಅದು ಫೈನಾನ್ಸ್, ಅದು ಮನಿ ಬಿಲ್ ಅಂತ ಕರಿತೀವಿ. ಚರ್ಚೆಗಳನ್ನ ಮಾಡಬಹುದು, ಚರ್ಚೆಗಳನ್ನ ಮಾಡಿ ಸೂಕ್ತ ಶಿಫಾರಸುಗಳನ್ನ ಮಾಡಬಹುದು ಲೋಕಸಭೆಗೆ. ಆದ್ರೆ ಮುಂಗಡ ಪತ್ರವನ್ನ ಬದಲಾವಣೆ ಮಾಡುವಂತ ಅಧಿಕಾರ ಯಾರಿಗಿರಲ್ಲ, ರಾಜ್ಯಸಭೆಗಿರಲ್ಲ. ಲೋಕಸಭೆಗೆ ಅದು ಕೇವಲ ಶಿಫಾರಸ್ ಮಾಡಬಹುದು, ಬದಲಾವಣೆಗಳನ್ನ ಶಿಫಾರಸ್ ಮಾಡಬಹುದು. ಲೋಕಸಭೆ ಅದನ್ನ ಸ್ವೀಕರಿಸಬಹುದು, ಇಲ್ಲ ತಿರಸ್ಕರಿಸಬಹುದು. ಆ ಲೋಕಸಭೆಯಲ್ಲಿ ಚರ್ಚೆಗಳಾದ ನಂತರ ಅನುಮೋದನೆ ಆಗುತ್ತೆ. ಅನುಮೋದನೆ ಆಗಿದ್ದನ್ನ ರಾಜ್ಯಸಭೆಗೆ ಕಳಿಸ್ತಾರೆ. ಆದರೆ ರಾಜ್ಯಸಭೆಗೆ ಕೇವಲ 14 ದಿನಗಳ ಅವಧಿಯನ್ನ ನಿಗದಿಪಡಿಸಲಾಗತ್ತೆ. 14 ದಿನಗಳ ಒಳಗಾಗಿ ರಾಜ್ಯಸಭೆ ಲೋಕಸಭೆಗೆ ಅದನ್ನ ಏನ್ ಮಾಡ್ಬೇಕಿರತ್ತೆ, ಹಿಂದಿರುಗಿಸ್ಬೇಕಾಗಿರತ್ತೆ. ಆ ಸಂದರ್ಭದಲ್ಲಿ ಸೂಕ್ತ ಶಿಫಾರಸನ್ನ ಮಾಡಬಹುದೇ ಹೊರತು ಯಾವುದೇ ರೀತಿಯಾದಂತ ತಿದ್ದುಪಡಿ ಮಾಡ್ಲಿಕ್ಕೆ ಯಾರಿಗೆ ಅಧಿಕಾರ ಇಲ್ಲ, ರಾಜ್ಯಸಭೆಗೆ ಅಧಿಕಾರ ಇಲ್ಲ. ಆದ್ರೆ ಯಾರಿಗ ಅಧಿಕಾರ ಇದೆ, ಲೋಕಸಭೆಗೆ ತಿದ್ದುಪಡಿ ಮಾಡ್ಲಿಕ್ಕೆ ಲೋಕಸಭೆಗೆ ಅಧಿಕಾರ ಇದೆ, ರಾಜ್ಯಸಭೆಗೆ ಅಧಿಕಾರ ಇಲ್ಲ. ಅವ್ರು ಶಿಫಾರಸನ್ನ ಮಾಡಬಹುದು, ಶಿಫಾರಸ್ ಮಾಡ್ತಾರೆ. ಒಂದ್ ವೇಳೆ 14 ದಿನಗಳಾದ್ರೂ ಸಹ ಏನು
ಈ ಮುಂಗಡ ಪತ್ರವನ್ನ ಅನುಮೋದನೆ ಮಾಡ್ಲಿಲ್ಲ ರಾಜ್ಯಸಭೆ ಅಂದ್ರೆ, ಲೋಕಸಭೆ ಏನ್ ಮಾಡ್ತಾರೆ, ಇಲ್ಲ ಅಲ್ವಾ ರಾಜ್ಯಸಭೆಯವರು ಅನುಮೋದನೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಫೈನಲ್ ಆಗಿ ಎಲ್ಲ ಕಳಿಸ್ತಾರೆ, ರಾಷ್ಟ್ರಪತಿಯ ಅನುಮೋದನೆಗೆ ಕಳಿಸಲಾಗತ್ತೆ. ಲೋಕಸಭೆ ಮತ್ತು ರಾಜ್ಯಸಭೆಗಳ ಅನುಮೋದನೆಯ ನಂತರ ಮುಂಗಡ ಪತ್ರ ಎಲ್ಲಿಗೆ ಬರುತ್ತೆ, ರಾಷ್ಟ್ರಪತಿಗೆ ಬರುತ್ತೆ. ರಾಷ್ಟ್ರಪತಿ ತಮ್ಮ ವಿಶೇಷ ಅಧಿಕಾರ ಅಂದ್ರೆ ವೀಟೋ ಅಧಿಕಾರವನ್ನ ಇದಕ್ ಬಳಸುವಂತಿಲ್ಲ. ವೀಟೋ ಅಧಿಕಾರವನ್ನು ಬಳಸದೆ ಇದನ್ನ ಅನುಮೋದನೆ ಮಾಡ್ಬೇಕಾಗಿರತ್ತೆ ಅಥವಾ ಮಾಡ್ತಾರೆ. ಕಾರಣ ಏನು ಅಂದ್ರೆ, ಈ ಮುಂಗಡ ಪತ್ರವನ್ನ ಮಂಡನೆ ಮಾಡುವ ಮುನ್ನ ರಾಷ್ಟ್ರಪತಿಯ ಪೂರ್ವ ಅನುಮತಿಯನ್ನ ಪಡೆಯಲಾಗತ್ತೆ. ರಾಷ್ಟ್ರಪತಿಯ ಪೂರ್ವ ಅನುಮೋದನೆಯೊಂದಿಗೆ ಈ ಮುಂಗಡ ಪತ್ರ ಲೋಕಸಭೆಯಲ್ಲಿ ಮಂಡನೆ ಆಗಿರುತ್ತೆ. ಆ ಕಾರಣಕ್ಕೆ ರಾಷ್ಟ್ರಪತಿಯವರು ಇದಕ್ಕೆ ಏನ್ ಮಾಡ್ಲೇಬೇಕು, ಅನುಮೋದನೆ ಕೊಡ್ಲೇಬೇಕಾಗಿರುತ್ತೆ. ರಾಷ್ಟ್ರಪತಿಯ ಅನುಮೋದನೆ ಅಂತ, ಆಫ್ಟರ್ ಪ್ರೆಸಿಡೆಂಟ್ ಅಸೆಂಟ್ ಇಟ್ ವಿಲ್ ಬಿಕಮ್ ಆಕ್ಟ್, ಅಂದ್ರೆ ಅದು ಆ ಕಾಯ್ದೆಗೆ ಪಾಸ್ ಆಗುತ್ತೆ. ಆ ನಂತರ ಅದು ಅಧಿಕೃತವಾಗಿ ಏಪ್ರಿಲ್ 1 ಅನುಷ್ಠಾನಕ್ಕೆ ಬರುತ್ತೆ. ಓಕೆ, ಆ ಪ್ರಕ್ರಿಯೆ ಮಾರ್ಚ್ 31 ಒಳಗೆ ಪೂರ್ಣಗೊಳ್ಳಬೇಕಾಗತ್ತೆ. ಇನ್ನೊಂದು ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಇರುವಂತದ್ದು ಝೀರೋ ಬೇಸ್ಡ್ ಬಜೆಟ್ ಅಂತ ಕರೀತಾರೆ. ಸುಮಾರು ಗ್ರೂಪ್ ಸಿ ಎಕ್ಸಾಮ್ ಅಲ್ಲಿ ಇದ್ರ ಬಗ್ಗೆ ಕೇಳ್ತಾರೆ, ಝೀರೋ ಬೇಸ್ಡ್ ಬಜೆಟ್. ಈ ಝೀರೋ ಬೇಸ್ಡ್ ಬಜೆಟ್ ಕಾನ್ಸೆಪ್ಟ್ ಇಷ್ಟೇ, ಈಗ ಎಂಡ್ ಆಗಿದೆ, ಫೈನಾನ್ಷಿಯಲ್ ಇಯರ್ ಎಂಡ್ ಆಗಿದೆ, ಈಗ ಹೊಸದಾಗಿ ಸ್ಟಾರ್ಟ್ ಮಾಡ್ಬೇಕು. ಎವ್ರಿಥಿಂಗ್ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಫ್ರಮ್ ಝೀರೋ. ಎಲ್ಲದನ್ನು ಸಹ ಎಲ್ಲಿಂದ ಪ್ರಾರಂಭ ಮಾಡ್ತೀವಿ, ಝೀರೋ ಇಂದ ಪ್ರಾರಂಭ ಮಾಡ್ತೀವಿ. ಆದ್ರೆ ನಮ್ಮ ಸರ್ವೇಸಾಮಾನ್ಯ ಬಜೆಟ್ ಲಾಸ್ಟ್ ಇಯರ್ ತಗೊಂಡು ಏನೆಲ್ಲ ಆ ತರ ಮಾಡ್ತೀವಿ. ಬಟ್ ಈ ಝೀರೋ ಬೇಸ್ಡ್ ಬಜೆಟ್ ಅಲ್ಲಿ ಎವ್ರಿಥಿಂಗ್ ಈಸ್ ಗೋಯಿಂಗ್ ಟು ಮೇಕ್ ಝೀರೋ. ಪ್ರತಿ ಸರಿನೂ ಪ್ರತಿ ವರ್ಷನೂ ಝೀರೋ ಮಾಡಿ ಆ ನಂತರ ಮುಂಗಡ ಪತ್ರವನ್ನ ಪ್ರಾರಂಭ ಮಾಡ್ತೀವಿ. ಆ ಕಾರಣಕ್ಕೆ ಇದನ್ನ ಶೂನ್ಯ ಆಧಾರಿತ ಮುಂಗಡ ಪತ್ರ ಅಂತ ಕರಿತೀವಿ. ಈ ಶೂನ್ಯ ಆಧಾರಿತ ಮುಂಗಡ ಪತ್ರವನ್ನು ಮೊದಲು ಮಂಡನೆ ಮಾಡಿದ ಯಾವ ರಾಷ್ಟ್ರದಲ್ಲಿ ಅಂದ್ರೆ ಅಮೆರಿಕಾದಲ್ಲಿ. ಜಿಮ್ಮಿ ಕಾರ್ಟರ್ ಅನ್ನುವಂತವರು ಮೊದಲ ಬಾರಿಗೆ ಈ ಶೂನ್ಯಾಧಾರಿತ ಮುಂಗಡ ಪತ್ರವನ್ನ 1973 ಮಂಡನೆ ಮಾಡ್ತಾರೆ. ಎಲ್ಲಿ ಅಂದ್ರೆ ಅಮೆರಿಕಾದಲ್ಲಿ. ಓಕೆ, ಇನ್ನ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಮುಂಗಡ ಪತ್ರದ ಭಾಗಗಳಂತ ನಾವು ನೋಡ್ತೀವಿ. ಈ ಮುಂಗಡ ಪತ್ರದಲ್ಲಿ ಪ್ರಮುಖವಾಗಿ 2 ಭಾಗಗಳನ್ನ ನಾವು ನೋಡ್ತೀವಿ. ಒಂದು ರೆವಿನ್ಯೂ ಬಜೆಟ್ ಅಂಡ್ ಅನದರ್ ಒನ್ ಇಸ್ ಕ್ಯಾಪಿಟಲ್ ಬಜೆಟ್, ಅಂದ್ರೆ ಕಂದಾಯ ಮುಂಗಡ ಪತ್ರ, ಮತ್ತೊಂದು ಬಂಡವಾಳ ಮುಂಗಡ ಪತ್ರ ಅಂತೇಳಿ 2 ಇದಾವೆ. ಇಲ್ಲಿ ಮುಂಗಡ ಪತ್ರದಲ್ಲಿ 2 ಪಾರ್ಟ್ ಇರುತ್ತೆ, ಒಂದು ಕಂದಾಯ ಮುಂಗಡ ಪತ್ರ, ಇನ್ನೊಂದು ಬಂಡವಾಳ ಮುಂಗಡ ಪತ್ರ. ಹಾಗಾದ್ರೆ ಕಂದಾಯ ಮುಂಗಡ ಪತ್ರದಲ್ಲಿ 2 ಇರ್ತವೆ, ಏನು, ಕಂದಾಯ ಸ್ವೀಕೃತಿ ಮತ್ತೆ ಕಂದಾಯ ವೆಚ್ಚ. ಅಂದ್ರೆ ಕಂದಾಯ ಸ್ವೀಕೃತಿ ಅಂದ್ರೆ ಇಷ್ಟೇ, ಸರ್ಕಾರಕ್ಕೆ ಆದಾಯ ಬರುತ್ತಲ್ವಾ ಅಥವಾ ಸರ್ಕಾರಕ್ಕೆ ಅಮೌಂಟ್ ಬರುತ್ತಲ್ವಾ, ಆ ಸರ್ಕಾರದ ಸ್ವೀಕೃತಿಗಳು ಸರ್ಕಾರಕ್ಕೆ ಯಾವುದೇ ರೀತಿಯಾದಂತಹ ಹೊಣೆಗಾರಿಕೆಯನ್ನಾಗಲಿ ಅಥವಾ ಸರ್ಕಾರಕ್ಕೆ ಹೊಣೆಗಾರಿಕೆಯನ್ನು ಸಹ ಸೃಷ್ಟಿ ಮಾಡಲ್ಲ, ಅಥವಾ ಸರ್ಕಾರದ ಆಸ್ತಿಯನ್ನು ಸಹ ಏನ್ ಮಾಡಲ್ಲ, ಕಡಿಮೆ ಆಗಲ್ಲ. ಯಾವುದೇ ಆಸ್ತಿ ಕಡಿಮೆ ಆಗದೆ ಮತ್ತು ಸರ್ಕಾರಕ್ಕೆ ಯಾವುದೇ ಹೆಚ್ಚುವರಿ ಹೊಣೆಗಾರಿಕೆ ಸೃಷ್ಟಿ ಆಗದೆ ಗಳಿಸುವಂತಹ ಸ್ವೀಕೃತಿಗಳನ್ನ ನಾವು ಕಂದಾಯ ಸ್ವೀಕೃತಿ, ರೆವಿನ್ಯೂ ರಿಸಿಪ್ಟ್ಸ್ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಕಂದಾಯ ವೆಚ್ಚ ಅಂದ್ರೆ ಏನು, ಸರ್ಕಾರದ ದಿನನಿತ್ಯದ ವೆಚ್ಚ ಕಂದಾಯ ವೆಚ್ಚ ಆಗಿರುತ್ತೆ. ಇಟ್ ಇಸ್ ನಾಟ್ ಕ್ರಿಯೇಟಿಂಗ್ ಎನಿ ಅಸೆಟ್ ಟು ದ ಗವರ್ಮೆಂಟ್ ಆರ್ ನಾಟ್ ಜನರೇಟಿಂಗ್ ಎನಿ ಅಡಿಷನಲ್ ಇನ್ಕಮ್ ಟು ದ ಗವರ್ಮೆಂಟ್. ಅಂದ್ರೆ ಸರ್ಕಾರಕ್ಕೆ ಕಂದಾಯ ವೆಚ್ಚ ಅಂದ್ರೆ ಯಾವುದೇ ಹೆಚ್ಚುವರಿ ಆದಾಯವನ್ನು ಸೃಷ್ಟಿ ಮಾಡಲ್ಲ, ಸರ್ಕಾರಕ್ಕೆ ಯಾವುದೇ ರೀತಿಯ ಸ್ವತ್ತುಗಳನ್ನು ಸಹ ನಿರ್ಮಾಣ ಮಾಡದ ವೆಚ್ಚವನ್ನ ಕಂದಾಯ ವೆಚ್ಚ ಅಂತ ಕರಿತೀವಿ. ಕಂದಾಯ ಸ್ವೀಕೃತಿ ಮತ್ತು ಕಂದಾಯ ವೆಚ್ಚಗಳನ್ನ ಕಂದಾಯ ಮುಂಗಡ ಪತ್ರ ಒಳಗೊಂಡಿರುತ್ತೆ. ಇನ್ನೊಂದು ಬಂಡವಾಳ ಮುಂಗಡ ಪತ್ರ. ಈ ಬಂಡವಾಳ ಮುಂಗಡ ಪತ್ರದಲ್ಲಿ ಬಂಡವಾಳ ಸ್ವೀಕೃತಿ ಇರುತ್ತೆ, ಬಂಡವಾಳ ವೆಚ್ಚ ಇರುತ್ತೆ. ಬಂಡವಾಳ ಸ್ವೀಕೃತಿ ಅಂದ್ರೆ ಏನ್ ಗೊತ್ತಾ, ಸರ್ಕಾರಕ್ಕೆ ಆ ಅಮೌಂಟ್ ಬರುತ್ತಲ್ಲ, ಸರ್ಕಾರಕ್ಕೆ ಹೆಚ್ಚುವರಿ ಹೊಣೆಗಾರಿಕೆಯನ್ನು ಸೃಷ್ಟಿಸುವ ಅಥವಾ ಸರ್ಕಾರದ ಸ್ವತ್ತುಗಳನ್ನ ಕಡಿಮೆ ಮಾಡುವಂತಹ ಸ್ವೀಕೃತಿಗಳನ್ನ ನಾವೇನಂತ ಕರಿತೀವಿ, ಬಂಡವಾಳ ಸ್ವೀಕೃತಿ ಅಂತ ಕರಿತೀವಿ. ಬಂಡವಾಳ ವೆಚ್ಚ ಅಂದ್ರೆ ಏನು, ಇಟ್ ಈಸ್ ಕ್ರಿಯೇಟಿಂಗ್ ಅಸೆಟ್ ಆರ್ ಅಡಿಷನಲ್ ಇನ್ಕಮ್ ಟು ದ ಗವರ್ಮೆಂಟ್. ಸರ್ಕಾರಕ್ಕೆ ಹೆಚ್ಚುವರಿ ಸ್ವತ್ತುಗಳನ್ನ ಅಥವಾ ಸರ್ಕಾರಕ್ಕೆ ಹೆಚ್ಚುವರಿ ಆದಾಯವನ್ನ ಸೃಷ್ಟಿಸುವಂತಹ ವೆಚ್ಚವನ್ನ ಬಂಡವಾಳ ವೆಚ್ಚ ಅಂತೇಳಿ ಕರಿತೀವಿ. ಈ ರೀತಿ ಮುಂಗಡ ಪತ್ರದಲ್ಲಿ 2 ಭಾಗಗಳಿರ್ತವೆ. ಇನ್ನು ನೆಕ್ಸ್ಟ್, ಭಾರತದ ಸಂಸತ್ನಲ್ಲಿ ಅಂಗೀಕಾರ ಆಗುತ್ತಲ್ಲ, ರೀಸೆಂಟ್ ಗ್ರೂಪ್ ಸಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಈ ಕ್ವಶನ್ ಅನ್ನ. ಈ ಬಜೆಟ್ ಪ್ರೋಸೆಸ್ ಇದೆ ಗೊತ್ತಾ, ಈ ಬಜೆಟ್ ಪ್ರೋಸೆಸ್ ಟೋಟಲ್ 6 ಸ್ಟೇಜ್ ಅಲ್ಲಿ ಆಗತ್ತೆ. ಎಷ್ಟು ಹಂತದಲ್ಲಿ ಆಗತ್ತೆ, 6 ಸ್ಟೇಜ್, 6 ಹಂತಗಳಲ್ಲಿ ಈ ಮುಂಗಡ ಪತ್ರ ಪ್ರಕ್ರಿಯೆ ಏನು ಆಗತ್ತೆ. ಹಾಗಾದ್ರೆ 6 ಹಂತಗಳು ಯಾವ್ಯಾವ ಹಂತದಲ್ಲಿ ಏನಾಗತ್ತೆ ಅಂತ ನಾವು ನೋಡೋಣ. ಮುಂಗಡ ಪತ್ರ ಮಂಡನೆ, ಮೊದಲು ಮುಂಗಡ ಪತ್ರನ ಮಂಡನೆ ಮಾಡ್ತಾರೆ, ಸಾಮಾನ್ಯ ಚರ್ಚೆಗಳಾಗತ್ತೆ, ಆಮೇಲೆ ಇಲಾಖೆಯ ಸ್ಥಾಯಿ ಸಮಿತಿಗಳಿಂದ ಅದನ್ನ ಪರಿಶೀಲನೆ ಮಾಡ್ಲಾಗತ್ತೆ, ಅನುದಾನದ ಬೇಡಿಕೆಗಳ ಮೇಲೆ ಮತದಾನ ನಡೆಯುತ್ತೆ, ಹಾಗೇನೆ ಧನ ವಿನಿಯೋಗ ಮಸೂದೆ ಅಂಗೀಕಾರ ಆಗತ್ತೆ, ಅಂತಿಮವಾಗಿ ಹಣಕಾಸು ಮಸೂದೆ ಅಂಗೀಕಾರ ಆಗತ್ತೆ. ಒಟ್ಟು ಎಷ್ಟು ಹಂತಗಳಲ್ಲಿ, 6 ಹಂತಗಳಲ್ಲಿ ಈ ಮುಂಗಡ ಪತ್ರ ಪ್ರಕ್ರಿಯೆ ಅನ್ನುವಂಥದ್ದು ನಡೆಯುತ್ತೆ.
ಹಾಗಾದ್ರೆ ಮೊದಲನೇ ಹಂತ ಯಾವುದು? ಮುಂಗಡ ಪತ್ರದ ಮಂಡನೆ, ಪ್ರೆಸೆಂಟೇಷನ್ ಆಫ್ ದ ಬಜೆಟ್ ಅಂತ ಕರಿತೀವಿ. ಈ ಫಸ್ಟ್ ಫೇಸ್ ಆರ್ ಫಸ್ಟ್ ಸ್ಟೇಜ್ ಆಫ್ ದ ಬಜೆಟ್ ಪ್ರೋಸೆಸ್. ಹಾಗಾದ್ರೆ ಈ ಒಂದು ಹಂತದಲ್ಲಿ ಹಣಕಾಸು ಸಚಿವರು ಲೋಕಸಭೆಯಲ್ಲಿ ಮುಂಗಡ ಪತ್ರವನ್ನ ಮಂಡನೆ ಮಾಡ್ತಾರೆ. ಇದು ಮೊದಲನೇ ಹಂತದಲ್ಲಿ. ಈ ಮುಂಗಡ ಪತ್ರದ ಈ ಬಜೆಟ್ ಮಂಡನೆ ಮಾಡ್ತಾರೆ ಲೋಕಸಭೆಯಲ್ಲಿ. ಅದರಲ್ಲಿ 2 ಪಾರ್ಟ್ ಇರೋ ಅಂದ್ರೆ ಹಣಕಾಸು ಸಚಿವರ ಮುಂಗಡ ಪತ್ರ ಭಾಷಣ 2 ಭಾಗಗಳಿರುತ್ತೆ. ಒಂದು ಎ ಮತ್ತೊಂದು ಬಿ. ನೋಡಿ, ಭಾಗ ಎ ಇದೆಯಲ್ಲ, ಅದು ಆರ್ಥಿಕ ಸಮೀಕ್ಷೆ ಮತ್ತು ಹೊಸ ಯೋಜನೆಗಳ ಘೋಷಣೆಗಳನ್ನ ಒಳಗೊಂಡಿರುತ್ತೆ. ಮುಂಗಡ ಪತ್ರದಲ್ಲಿ ಫಸ್ಟ್ ಪಾರ್ಟ್ ಇರತ್ತಲ್ಲ, ಅದು ಆರ್ಥಿಕ ಸಮೀಕ್ಷೆ ಮತ್ತು ಹೊಸ ಯೋಜನೆಗಳ ಘೋಷಣೆಗಳನ್ನ ಒಳಗೊಂಡಿರುತ್ತೆ. ಇನ್ನ ಭಾಗ ಬಿ ಅಂತ ಬರುತ್ತೆ, ಪಾರ್ಟ್ ಬಿ ಅಂತ ಇರುತ್ತೆ. ಇಲ್ಲಿ ನೇರ ಮತ್ತು ಪರೋಕ್ಷ ತೆರಿಗೆಗಳ ಪ್ರಸ್ತಾವನೆಗಳಿರುತ್ತೆ, ಡೈರೆಕ್ಟ್ ಮತ್ತೆ ಇಂಡೈರೆಕ್ಟ್ ಟ್ಯಾಕ್ಸ್ ಪ್ರಪೋಸಲ್ಸ್ ಇರುತ್ತೆ. ಜೊತೆಗೆ ಲೋಕಸಭೆಯ ಭಾಷಣದ ನಂತರ ಬಜೆಟ್ ಪ್ರತಿಯನ್ನ ರಾಜ್ಯಸಭೆಯಲ್ಲಿ ಮಂಡಿಸಲಾಗುತ್ತೆ. ಆದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಮತದಾನ ನಡೆಯಲ್ಲ. ಯಾವ ಹಂತದಲ್ಲಿ? ಮೊದಲನೇ ಹಂತದಲ್ಲಿ ಜಸ್ಟ್ ಪ್ರೆಸೆಂಟೇಷನ್ ಅಷ್ಟೇ ಇರುತ್ತೆ. ಲೋಕಸಭೆಯಲ್ಲಿ ಮಾಡ್ತೀವಿ, ರಾಜ್ಯಸಭೆಯಲ್ಲಿ ಮಾಡ್ತೀವಿ. ಇಲ್ಲಿ ಯಾವುದೇ ರೀತಿಯಾದಂತಹ ಡಿಸ್ಕಷನ್ಸ್ ಆಗ್ಲಿ ವೋಟಿಂಗ್ ಆಗ್ಲಿ ನಡೆಯಲ್ಲ. ಯಾವ ಹಂತದಲ್ಲಿ? ಫಸ್ಟ್ ಸ್ಟೇಜ್, ರೈಟ್. ಇನ್ನು ಸೆಕೆಂಡ್ ಸ್ಟೇಜ್ ಬಂದ್ರೆ, 2ನೇ ಹಂತ ಅಂದ್ರೆ ಸಾಮಾನ್ಯ ಚರ್ಚೆ, ಅಂದ್ರೆ ಜನರಲ್ ಡಿಸ್ಕಷನ್ಸ್ ಆಗತ್ತೆ. ಎಲ್ಲಿ? 2 ಸದನಗಳಲ್ಲೂ, ಲೋಕಸಭೆ ಮತ್ತೆ ರಾಜ್ಯಸಭೆ 2 ಸದನಗಳಲ್ಲೂ 3 ರಿಂದ 4 ದಿನಗಳ ಕಾಲ ಮುಂಗಡ ಪತ್ರದ ಮೇಲೆ ಸುದೀರ್ಘ ಚರ್ಚೆಗಳಾಗ್ತವೆ. ಆ ಚರ್ಚೆಗಳ ನಂತರ ಈ ಹಂತದಲ್ಲಿ ಯಾವುದೇ ರೀತಿಯಾದಂತ ಕಟ್ ಮೋಷನ್ ಅಂತ ಕರಿತೀವಿ, ಗೊತ್ತಾ? ಕಡಿತ ನಿರ್ಣಯಗಳಿಗೆ ಅವಕಾಶ ಇಲ್ಲ ಮತ್ತು ಮತದಾನವೂ ಸಹ ನಡೆಯಲ್ಲ. ಯಾವ ಹಂತದಲ್ಲಿ? 2ನೇ ಹಂತದಲ್ಲಿ. 2ನೇ ಹಂತದಲ್ಲಿ ಬರೀ ಇಷ್ಟೇ ನಡೆಯುತ್ತೆ. ಮೊದಲನೇ ಹಂತದಲ್ಲಿ ಮಂಡನೆ ಆಗತ್ತೆ ಲೋಕಸಭೆ ಮತ್ತೆ ರಾಜ್ಯಸಭೆಯಲ್ಲಿ. 2ನೇ ಹಂತದಲ್ಲಿ ಚರ್ಚೆಗಳು, ಡಿಸ್ಕಷನ್ಸ್ ಆಗುತ್ತೆ. ಇಲ್ಲಿ ಲೋಕಸಭೆ ಮತ್ತೆ ರಾಜ್ಯಸಭೆ ಎಷ್ಟು ದಿನಗಳ ಕಾಲ? 3 ರಿಂದ 4 ದಿನಗಳ ಕಾಲ ಲೋಕಸಭೆಯಲ್ಲಿ ಮತ್ತೆ ರಾಜ್ಯಸಭೆಯಲ್ಲಿ ಮುಂಗಡ ಪತ್ರದ ಮೇಲೆ ಸುದೀರ್ಘ ಚರ್ಚೆಗಳಾಗ್ತವೆ. ಈ ಚರ್ಚೆಗಳ ಆದ ನಂತರ ಇಲ್ಲಿ ಯಾವುದೇ ರೀತಿಯಾದಂತಹ ಕಟ್ ಮೋಷನ್ ಅಂದ್ರೆ ಕಡಿತ ನಿರ್ಣಯಗಳನ್ನು ಸಹ ಮಾಡಲ್ಲ, ಜೊತೆಗೆ ಮತದಾನವೂ ಸಹ ಆಗಲ್ಲ. ಹಾಗಾದ್ರೆ ಥರ್ಡ್ ಸ್ಟೇಜ್ ಹೋಗ್ತೀವಿ, 3ನೇ ಹಂತ. ಯಾವ್ದು 3ನೇ ಹಂತ? ಈ 2-3 ದಿನಗಳ ಕಾಲ ವಿಶೇಷ ಚರ್ಚೆಗಳಾಗತ್ತಲ್ಲ, ಈ ಚರ್ಚೆಗಳಾದ ನಂತರ ಅದನ್ನ ಪರಿಶೀಲನೆ ಮಾಡ್ಲಿಕ್ಕೆ ಇಲಾಖಾ ಸ್ಥಾಯಿ ಸಮಿತಿಗಳನ್ನ ನೇಮಕ ಮಾಡ್ಲಾಗತ್ತೆ. ಆ ಇಲಾಖಾ ಸ್ಥಾಯಿ ಸಮಿತಿಗಳಿಂದ ಪರಿಶೀಲನೆ ಮಾಡ್ಲಾಗುತ್ತೆ. ಎಷ್ಟನೇ ಹಂತದಲ್ಲಿ? 3ನೇ ಹಂತದಲ್ಲಿ. ಇಲ್ಲಿ ಸಾಮಾನ್ಯ ಚರ್ಚೆಯ ನಂತರ 3-4 ವಾರಗಳ ಕಾಲ ಸದನವನ್ನ ಮುಂದೂಡ್ಲಾಗತ್ತೆ, ಚರ್ಚೆ ಆಗತ್ತಲ್ಲ. ಅದಾದ ನಂತರ ಸೆಷನ್ ಅನ್ನ ಪೋಸ್ಟ್ಪೋನ್ ಮಾಡ್ತಾರೆ. ಎಷ್ಟು ದಿನ? 3-4 ವಾರಗಳ ಕಾಲ ಪೋಸ್ಟ್ಪೋನ್ ಮಾಡ್ತಾರೆ. ಆ ಅವಧಿನಲ್ಲಿ 24 ಇಲಾಖಾ ಸ್ಥಾಯಿ ಸಮಿತಿಗಳು ಆಯಾ ಸಚಿವಾಲಯದ ಅನುದಾನಗಳನ್ನ ಸುದೀರ್ಘವಾಗಿ ಆ ಬೇಡಿಕೆಗಳ ವಿವರಗಳನ್ನ ಪರಿಶೀಲನೆ ಮಾಡ್ತಾರೆ. ಆ ಪರಿಶೀಲನೆ ಮಾಡಿ ಇಲಾಖಾ ಸ್ಥಾಯಿ ಸಮಿತಿಗಳು ವರದಿಯನ್ನ ಸಿದ್ಧಪಡಿಸ್ತವೆ. ಯಾವ ಹಂತದಲ್ಲಿ? 3ನೇ ಹಂತದಲ್ಲಿ. ಇನ್ನ 4ನೇ ಹಂತಕ್ಕೆ ಬಂದ್ರೆ ಅನುದಾನದ ಬೇಡಿಕೆಯ ಮೇಲೆ ಮತದಾನ. ನೋಡಿ, ಇಲ್ಲಿವರೆಗೂ ಏನ್ ನಡೆಯಲ್ಲ? ಮತದಾನ ನಡೆಯಲ್ಲ. ಮತದಾನ ನಡೆಯೋದು ಎಷ್ಟನೇ ಹಂತದಲ್ಲಿ? 4th ಸ್ಟೇಜ್ ಅಲ್ಲಿ. ಇದು ಲೋಕಸಭೆಯ ವಿಶೇಷ ಅಧಿಕಾರ. ಅಂದ್ರೆ ಮತದಾನ ನಡೆಯೋದು ರಾಜ್ಯಸಭೆಯಲ್ಲಿ ಮತದಾನ ನಡೆಯಲ್ಲ. ಮತದಾನ ಎಲ್ಲಿ ನಡೆಯುತ್ತೆ? ಲೋಕಸಭೆಯಲ್ಲಿ ಮತದಾನ ನಡೆಯುತ್ತೆ. ಇಲ್ಲಿ 2 ರೀತಿಯ ವೆಚ್ಚಗಳಿರ್ತವೆ. ಒಂದು ಪ್ರಭಾರಿತ ವೆಚ್ಚ, ಅಂದ್ರೆ ಚಾರ್ಜ್ಡ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಅಂದ್ರೆ ಭಾರತ ಸಂಚಿತ ನಿಧಿಯಿಂದ ಭರಿಸುವಂತಹ ವೆಚ್ಚಗಳಾಗಿರ್ತವೆ. ಇವುಗಳ ಮೇಲೆ ಚರ್ಚೆ ನಡೆಯಬಹುದೇ ಹೊರತು ಮತದಾನಕ್ಕೆ ಅವಕಾಶ ಇಲ್ಲ. ಯಾವ್ದ್ರ ಮೇಲೆ? ಪ್ರಭಾರಿತ ವೆಚ್ಚ ಇದೆಯಲ್ಲ, ಇದ್ರ ಮೇಲೆ ಚರ್ಚೆಗಳು ಮಾಡಬಹುದೇ ಹೊರತು ಆದ್ರೆ ಇಲ್ಲಿ ಮತದಾನ ಮಾಡ್ಲಿಕ್ಕೆ ಅವಕಾಶ ಇರಲ್ಲ, ಅದು ಅಪ್ರೂವ್ ಆಗುತ್ತೆ. ಆದ್ರೆ ಮತದಾನಕ್ಕೆ ಒಳಪಡುವ ವೆಚ್ಚ ಅಂತ ಕರಿತೀವಿ, ವೋಟಿಂಗ್ ಗೆ ಅಪ್ಲೈ ಆಗಂತ ಯಾವ್ದಕ್ಕೆ ಅಂದ್ರೆ ಇದನ್ನ ಮಾತ್ರ ಮತದಾನಕ್ಕೆ ಹಾಕಲಾಗತ್ತೆ. ಈ ಹಂತದಲ್ಲಿ ವಿರೋಧ ಪಕ್ಷಗಳು ಅಂದ್ರೆ ಇಲ್ಲಿ ವೋಟಿಂಗ್ ಹಾಕ್ಲಿಕ್ಕೆ ಬರ್ತಾರಲ್ಲ, ಈ ಟೈಮ್ ಅಲ್ಲಿ ಅಪೋಸಿಷನ್ ಪಾರ್ಟಿನರು ಕಟ್ ಮೋಷನ್, ಅದನ್ನ ನೀವು ಕೇಳಿರ್ತೀವಿ, ಮೋಷನ್ಸ್ ಅಲ್ಲಿ ಟೋಕನ್ ಕಟ್ ಮೋಷನ್, ಈ ತರ ಕಟ್ ಮೋಷನ್ಸ್ ಅಂದ್ರೆ ಕಡಿತ ನಿರ್ಣಯಗಳನ್ನ ಮಂಡಿಸಬಹುದು. ಹಾಗಾದ್ರೆ ಕಡಿತ ನಿರ್ಣಯಗಳನ್ನ ಮಂಡಿಸಲಿಕ್ಕೆ ಅವಕಾಶ ಯಾವ ಹಂತದಲ್ಲಿ ಇದೆ ಅಂದ್ರೆ 4ನೇ ಹಂತದಲ್ಲಿ ಇರುತ್ತೆ. ಓಕೆ, ಇಲ್ಲಿ ಮತದಾನ ಪ್ರಕ್ರಿಯೆ ನಡೆಯುತ್ತೆ. ಇದೊಂದು ಸ್ಪೆಷಲ್ ವರ್ಡ್, ಗಿಲೋಟಿನ್ ಅಂತ ಕರಿತೀವಿ. ಏನು ಗಿಲೋಟಿನ್? ಇಲ್ಲಿ ನೋಡಿ, ಅನುದಾನಗಳ ಬೇಡಿಕೆ ಮೇಲೆ ಮತದಾನ ಮಾಡಲು ಸಮಯವನ್ನು ನಿಗದಿಪಡಿಸಲಾಗತ್ತೆ. ಆ ಚರ್ಚೆ ಈ ನಿಗದಿಪಡಿಸಿ ಚರ್ಚೆಗಳಾಗಿ ಅವನ್ನೆಲ್ಲವನ್ನು ನಾವೇನ್ ಮಾಡ್ತಾ ಬರ್ತೀವಿ? ಮತದಾನಕ್ಕೆ ಹಾಕ್ತಾ ಬರ್ತೀವಿ. ಏನ್ ಟೈಮ್ ಫಿಕ್ಸ್ ಮಾಡಿರ್ತೀವಲ್ಲ, ಆ ಅವಧಿ ಮುಗ್ದೋಗ್ಬಿಟ್ಟಿರತ್ತೆ. ಆ ಅವಧಿ ಮುಗ್ದೋದ ನಂತರ ಏನ್ ಮಾಡ್ತಾರೆ? ಕೆಲವು ಉಳ್ಕೊಂಡಿರ್ತಾವಲ್ಲ, ಅವುಗಳನ್ನ ಯಾವುದೇ ಚರ್ಚೆ ಇಲ್ಲದೆ ಏನ್ ಮಾಡ್ಲಾಗತ್ತೆ? ಮತದಾನಕ್ಕೆ ಹಾಕ್ಲಾಗತ್ತೆ.
ಯಾವುದೇ ಚರ್ಚೆ ಇಲ್ಲದೆ, ನಾ ಅದಕ್ಕೆ ಎಕ್ಸಾಂಪಲ್ ಕೊಟ್ಟು ಹೇಳೋದಾದ್ರೆ, ಬಿಗಿನಿಂಗ್ ಕ್ಯೂ ನಲ್ಲಿ ನಿಂತ್ಕೊಂಡು ಬಂದಿರ್ತಾರ ಗೊತ್ತಾ ಊಟ ಬಡಿಸ್ಲಿಕ್ಕೆಲ್ಲ, ನೀಟ ಬಡಿಸ ಕೊನೆಗೆ ಕಡಿಮೆ ಜನ ಇರ್ತಾರಲ್ಲ, ಕ್ಯೂ ಬಿಟ್ಬಿಟ್ಟು ಜೊತೆಗೆ ಬರ್ತಾರಲ್ಲ, ಆ ತರ ಇಲ್ಲೂ ಅಷ್ಟೇ. ಮೊದಲು ಸುದೀರ್ಘ ಚರ್ಚೆಗಳಾಗ್ತವೆ, ಚರ್ಚೆಗೆ ಅದನ್ನ ಮತದಾನಕ್ಕೆ ಆಗ್ತಾ ಬರ್ತವೆ, ಟೈಮ್ ಮುಗಿದೋಗ್ಬಿಡತ್ತೆ. ಇನ್ನೇನ್ ಬ್ಯಾಲೆನ್ಸ್ ಇರ್ತಾವಲ್ಲ, ಅವನ್ನ ಯಾವುದೇ ಚರ್ಚೆ ಇಲ್ಲದೆ ಮತದಾನಕ್ಕೆ ಹಾಕ್ಲಾಗತ್ತೆ. ಅದನ್ನೇ ನಾವೇನಂತ ಕರಿತೀವಿ, ಗಿಲೋಟಿನ್ ಅಂತ ಹೇಳಿ ಕರಿತೀವಿ. ಇನ್ನ ವಿನಿಯೋಗ ಅಥವಾ ಧನ ವಿನಿಯೋಗ ಮಸೂದೆಯ ಅಂಗೀಕಾರ. ಇಲ್ಲಿ ಅಂಗೀಕಾರ ಆಗೋದು 5th ಸ್ಟೇಜ್ ಅಲ್ಲಿ, ಪಾಸಿಂಗ್ ಆಫ್ ದ ಅಪ್ರಿಸಿಯೇಷನ್ ಬಿಲ್ ಅಂತ ಕರಿತೀವಿ. ಭಾರತ ಸಂಚಿತ ನಿಧಿ ಇದೆಯಲ್ಲ, ಆ ಭಾರತ ಸಂಚಿತ ನಿಧಿಯಿಂದ ಹಣವನ್ನ ಹಿಂಪಡೆಯಲು ಸಂವಿಧಾನದ 114ನೇ ವಿಧಿಯ ಅನ್ವಯ ಈ ವಿನಿಯೋಗ ಮಸೂದೆಯನ್ನ ಮಂಡಿಸಲಾಗತ್ತೆ ಲೋಕಸಭೆನಲ್ಲಿ. ಓಕೆ, ಈ ಮಸೂದೆನ ಸಂಸತ್ತಿನಲ್ಲಿ ಅಂಗೀಕಾರ ಅಂದ್ರೆ ಈ ಮಸೂದೆ ಸಂಸತ್ನಲ್ಲಿ ಕಡ್ಡಾಯವಾಗಿ ಅಂಗೀಕಾರ ಆಗ್ಲೇಬೇಕು. ಈ ಮಸೂದೆಗೆ ಸಂಸತ್ತಿನಲ್ಲಿ ಯಾವುದೇ ಹೊಸ ತಿದ್ದುಪಡಿಗಳನ್ನ ಮಾಡ್ಲಿಕ್ಕೆ ಅಥವಾ ತರಲು ಅವಕಾಶ ಇರಲ್ಲ. ಇಲ್ಲಿ ಈ ವಿನಿಯೋಗ ಮಸೂದೆ ಇದೆಯಲ್ಲ, ಇಲ್ಲಿ ಯಾವುದೇ ರೀತಿಯಾದಂತಹ ತಿದ್ದುಪಡಿ ತರಲಿಕ್ಕೆ ಅವಕಾಶ ಇಲ್ಲ. ಯಾವ ಸ್ಟೇಜ್ ಇದೆ ಅಂದ್ರೆ 5th ಸ್ಟೇಜ್. ಇನ್ನು ಲಾಸ್ಟ್ ಸ್ಟೇಜ್ 6th ಸ್ಟೇಜ್, ಹಣಕಾಸು ಮಸೂದೆಯ ಅಂಗೀಕಾರ, ಫೈನಲ್ ಅಪ್ರೂವಲ್ ಆಗಂತ ಸ್ಟೇಜ್. ಇಲ್ಲಿ ಬಜೆಟ್ ಪ್ರಕ್ರಿಯೆ ಅಂತಿಮ ಹಂತ ಅಂತ ಹೇಳಿ ಕರಿತೀವಿ. ಇಲ್ಲಿ ಸರ್ಕಾರ ತೆರಿಗೆ ಪ್ರಸ್ತಾವನೆಗಳನ್ನ ಕಾನೂನುಬದ್ಧವಾಗಿ ಜಾರಿಗೆ ತರಬೇಕಲ್ವಾ, ಈ ಮಸೂದೆನ ಮಂಡನೆ ಮಾಡಲಾಗುತ್ತೆ. ಫಾರ್ ಎಕ್ಸಾಂಪಲ್, ಇನ್ಕಮ್ ಟ್ಯಾಕ್ಸ್ ಕಟ್ ಮಾಡಿರ್ತಾರೆ, ಅದನ್ನ ಫೈನಾನ್ಸ್ ಬಿಲ್ ಅಂತ ಕರೀತಾರೆ, ಅದನ್ನ ಮಂಡನೆ ಮಾಡ್ತಾರೆ. ಹಾಗೇನೆ ಈ ಮಸೂದೆಯನ್ನ ಲೋಕಸಭೆನಲ್ಲಿ ಮಂಡಿಸಿದ 75 ದಿನಗಳ ಒಳಗೆ ಅಂಗೀಕರಿಸಬೇಕು. ಏನ್ ಲೋಕಸಭೆನಲ್ಲಿ ಮಂಡನೆ ಮಾಡಿರ್ತಾರಲ್ಲ, ವಿತಿನ್ 75 ಡೇಸ್ ಅದನ್ನ ಏನ್ ಮಾಡ್ಬೇಕಾಗಿರುತ್ತೆ, ಅಂಗೀಕರಿಸಬೇಕಾಗತ್ತೆ. ಅದಾದ ನಂತರ ರಾಷ್ಟ್ರಪತಿ ಅಂಕಿತ ಆಗತ್ತೆ. ರಾಷ್ಟ್ರಪತಿ ಅಂಕಿತ ಆದ್ಮೇಲೆ ಅದು ಕಾಯ್ದೆಯಾಗಿ ಏನಾಗುತ್ತೆ, ಜಾರಿಗೆ ಬರುತ್ತೆ. ಆ ಮೂಲಕ ಮುಂಗಡ ಪತ್ರ ಪ್ರಕ್ರಿಯೆ ಏನಾಗುತ್ತೆ, ಪೂರ್ಣಗೊಳ್ಳುತ್ತೆ. ಓಕೆ, ಇದು ಭಾರತದಲ್ಲಿ ಮುಂಗಡ ಪತ್ರದ ಪ್ರಕ್ರಿಯೆ. ನೆಕ್ಸ್ಟ್ ವಿಡಿಯೋದಲ್ಲಿ 2026-27ನೇ ಸಾಲಿನ ಕೇಂದ್ರ ಮುಂಗಡ ಪತ್ರವನ್ನು ಒಂದು ವಿಡಿಯೋದಲ್ಲಿ ಮಾಡ್ತೀನಿ. ಅದಾದ ನಂತರ 2026-27ನೇ ಸಾಲಿನ ರಾಜ್ಯ ಮುಂಗಡ ಪತ್ರವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಇದು ಆ 2 ವಿಡಿಯೋನ ನೋಡೋದಕ್ಕಿಂತ ಮುಂಚೆ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ನೀಟಾಗಿ ಅರ್ಥ ಆಗಿರುತ್ತೆ. ಓಕೆ, ಎಲ್ಲರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು.